ಇಡೀ ಜಗತ್ತಿನ ಅಪರಾಧಗಳೆಲ್ಲವೂ ಧರ್ಮಸ್ಥಳದಲ್ಲೇ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಒಂದು ನೆರೇಟಿವ್ ಒಂದು ಬಿಲ್ಡ್ ಆಗ್ಬಿಟ್ಟು ಆ ದೇವಾಲಯ ಅಥವಾ ಒಂದು ಕಂದಕ ಸೃಷ್ಟಿ ಮಾಡ್ಲಿಕ್ಕೆ ಮಾಡೋದಂತ ದೊಡ್ಡ ಷಡ್ಯಂತ್ರ. ಅಷ್ಟೊಂದು ಪ್ರಭಾವಿಗಳು ತಮಿಳುನಾಡಿನ ಸಂಸದರು ಇಲ್ಲಿನ ಪೊಲೀಸರ ಮೇಲೆ ಪ್ರಭಾವ ಬೀರುವಷ್ಟು ಶಕ್ತರ. ಈ ರೀತಿ ಇದು ನಿಜಕ್ಕೂ ಕಾನ್ಸ್ಪಿರಸಿ ಆದರೆ ಇದು ಎಲ್ಲಿಂದ ಹುಟ್ಕೊಳ್ತು? ಈ ನಾಟಕದಲ್ಲಿ ಬಹಳ ಜನ ಪಾತ್ರಧಾರಿಗಳಿದ್ದಾರೆ. ಸೂತ್ರಧಾರಿ ಕರ್ನಾಟಕದ ಒಳಗಡೆ ಒಬ್ಬ ಮಂತ್ರಿ ಇರಬಹುದು. ಈ ಕಂಟಕ ಅಥವಾ ಕಳಂಕ ಏನು ಹಚ್ಚಿದ್ದಾರೆ ಅದನ್ನು ಕಾನೂನು ರೀತಿ ಹೇಗೆ ಇದನ್ನ ನಾವು ಎದುರಿಸಬಹುದು ಅಂತ ನನಗನ್ಸೋದು ಅವರೆಲ್ಲರೂ ಒಳಗಾಕ್ಬೇಕಾಗತ್ತೆ. ಮತ್ತೆ ಎರಡನೇದು ಸುಮ್ಮನೆ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ, ಇದರಿಂದ ಹಣಕಾಸಿನ ವ್ಯವಹಾರ ಅಂತ ಇದ್ದೇವೆ. ಸೌಜನ್ಯ ಅವರ ತಾಯಿ ಇವತ್ತು ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧ ದೂರು ಕೊಟ್ಟಿದ್ದಾರೆ. ಈಗ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋಂಥದ್ದು ಈ ಟೈಮಿಂಗ್ ಮಾತ್ರ ಆಶ್ಚರ್ಯ. ಈ ರೀತಿ ಕಂಪ್ಲೇಂಟ್ ಕೊಡೋದ್ರಿಂದ ಸೌಜನ್ಯ ಕೇಸ್ಗೆ ಕಾನೂನುಬದ್ಧವಾಗಿ ನ್ಯಾಯ ಸಿಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಸೌಜನ್ಯ ಪ್ರಕರಣ ಇಂಪ್ಯಾಕ್ಟ್ ಆಗುತ್ತಲ್ಲ ನಾವು ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಒಂದು ಎರಡನೇದು ಸೌಜನ್ಯ ಪ್ರಕರಣಕ್ಕೆ ಈಗ ವಾಪಸ್ ಜೀವ ಬರಬೇಕು ಅಂದ್ರೆ ಸುಪ್ರೀಂ ಕೋರ್ಟಿಂದ ಮಾತ್ರ ಸಾಧ್ಯ. ಪ್ರಕರಣದಲ್ಲಿ ಈಗ ಇನ್ನೊಂದು ವ್ಯಕ್ತಿ ಅಂತಂದ್ರೆ ಸುಜಾತಾ ಭಟ್ ಅವರು ಇನ್ನು ಅರೆಸ್ಟ್ ಆಗ್ತಾರೆ ಎನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇದೆ. ನಾವು ಸುಜಾತಾ ಭಟ್ರನ್ನ ಅರೆಸ್ಟ್ ಮಾಡಿ ಸುಜಾತಾ ಭಟ್ರ ಹಿಂದೆ ಇರೋರು ತಿಳ್ಕೊಳ್ಳೋಕಾಗ್ದಿರಾ ಒಟ್ಟು ಕಾನ್ಸ್ಪಿರಸಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಾನ್ಸ್ಪಿರಸಿ ಲೆವೆಲ್ಗೂ ಒಂದು ವೇಗ ಪಡ್ಕೊಂಡಿದ್ದು ಅವನು ಮಾಸ್ಕ್ ಮ್ಯಾನ್ ಬಂದಾಗ. ಇದು ಧರ್ಮಸ್ಥಳ ಅಲ್ದಿರೋ ಬೇರೆ ದೇವಸ್ಥಾನ ಅಥವಾ ಬೇರೆ ವ್ಯಕ್ತಿ ಮೇಲೆ ಆಗಿದ್ದಿದ್ರೆ ಇವತ್ತು ಆ ವ್ಯಕ್ತಿ ನೇಣಾಕೊಂಡು ಸಾಯಬೇಕಿತ್ತು ಅಥವಾ ಆ ಕ್ಷೇತ್ರ ನಿಲ್ದಿರೋ ಹೋಗ್ಬೇಕು. ನೆರೇಟಿವ್ ಅನ್ನ ಈ SIT ತನಿಖೆ ಅನ್ನೋದು ಸೋಲಿಸುತ್ತೆ ಅನ್ನುವಂಥದ್ದು ಒಂದು ಭರವಸೆ ನಿಮಗಿದೆ. ನಮ್ಮ ರಾಜಕಾರಣಿಗಳು ಕೈ ಹಾಕದೇ ಇದ್ರೆ ಈಗಿನ ಕ್ಷಣದವರೆಗಂತೂ ಇದೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಧರ್ಮಸ್ಥಳ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಕೋಟ್ಯಂತರ ಹಿಂದೂಗಳ ಭಾವನೆಗಳಿಗೆ ಅದು ಯಾವತ್ತೂ ಸ್ಫೂರ್ತಿಯಾಗಿರುವಂಥ ಕೇಂದ್ರ. ಮಂಜುನಾಥನ ಮಹಿಮೆ, ಅಣ್ಣಪ್ಪನ ಮಹಿಮೆ ಸದಾ ಅಲ್ಲಿ ಕೇಳಿಬರ್ತಿರ್ತಕ್ಕಂಥ ಒಂದು ಸ್ಥಳ. ಆದರೆ ಆ ಧರ್ಮಸ್ಥಳ ಇವತ್ತು ಯಾವ್ಯಾವ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ಅನ್ನೋದನ್ನು ನೀವೆಲ್ಲರೂ ನೋಡಿದ್ದೀರಿ. ಮರ್ಡರ್, ಸಾಮೂಹಿಕ ಹತ್ಯಾಕಾಂಡ, ಸಾಮೂಹಿಕ ಸಮಾಧಿ, ಎರಡ ಅನೇಕ ಕಾರಣಗಳು, ಅನೇಕ ಆರೋಪಗಳು, ಒಂದಾದ ಮೇಲೆ ಒಂದು ಅನೇಕ ತಿರುವುಗಳು. ಯಾರು ಏನು ಹೇಳ್ತಾ ಇದ್ದಾರೆ, ಇವತ್ತು ಏನು ಹೇಳ್ತಾರೆ, ನಾಳೆ ಏನು ಹೇಳ್ತಾರೆ, ಒಂದಕ್ಕೊಂದು ತಾಳೆ ಇಲ್ಲದಂತಹ ಹೇಳಿಕೆಗಳು, ಇದೆಲ್ಲವನ್ನೂ ನಾವು ನೋಡ್ಕೊಂಡು ಬಂದಿದ್ದೇವೆ. ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂತಹ ಅಂತಹ ಹತ್ಯಾಕಾಂಡಗಳು, ಅಂಥ ಸಾಮೂಹಿಕ ಸಮಾಧಿ ಬರೀ ಧರ್ಮಸ್ಥಳದಲ್ಲಿ ಒಂದರಲ್ಲೇ ಆಗ್ತಾ ಇದೆಯಾ? ಈ ಪ್ರಕರಣವನ್ನು ಕಾನೂನಿನ ದೃಷ್ಟಿಯಲ್ಲಿ ಹೇಗೆ ನೋಡಬೇಕು, ಇದೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಮಾತಾಡಲಿಕ್ಕೆ ವಕೀಲರಾದಂತಹ ಗಿರೀಶ್ ಭಾರದ್ವಾಜ್ ನಮ್ಮ ಜೊತೆ ಇದ್ದಾರೆ. ನಾನು ಭಾರದ್ವಾಜ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ನಮಸ್ತೆ ಗಿರೀಶ್. ನನಗೆ ಒಂದು ಆಶ್ಚರ್ಯ ಅಂತಂದರೆ ಧರ್ಮಸ್ಥಳನೇ ಯಾಕೆ ಅಂತ ಎಲ್ಲರೂ ಮಾತಾಡ್ತಿರುವಂಥದ್ದು ಧರ್ಮಸ್ಥಳ ಅಂತ. ಜಗತ್ತಿನಲ್ಲಿ ಎಲ್ಲೂ ಯಾವ ಒಂದು ಅಪರಾಧಗಳು ನಡೆಯೋದೇ ಇಲ್ಲ. ಇಡೀ ಜಗತ್ತಿನ ಅಪರಾಧಗಳೆಲ್ಲವೂ ಧರ್ಮಸ್ಥಳದಲ್ಲೇ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಒಂದು ನೆರೇಟಿವ್ ಒಂದು ಬಿಲ್ಡ್ ಆಗಿಬಿಟ್ಟಿದೆ ಕಳೆದ ಹಲವು ವರ್ಷಗಳಿಂದ. ಇದು ಯಾಕೆ ಹೀಗೆ ಅಂತ ನೀವು ಭಾರತದ ಒಟ್ಟು ಇತಿಹಾಸ ನೋಡಿದ್ರೆ, ಈ ಭಾರತದ ಮೇಲೆ ದಾಳಿ ಮಾಡಿದಂಥ ಆಕ್ರಮಣಕಾರಿಗಳು ಅಥವಾ ಯಾರೋ ಈ ದೇಶವನ್ನು ಲೂಟಿ ಮಾಡೋಕ್ಕೆ ಬಂದರು, ಮೊದಲು ಭಾರತದಲ್ಲಿ ಧ್ವಂಸ ಮಾಡಿ ದೇವಾಲಯಗಳನ್ನು. ಕಾರಣ ಏನಂದರೆ ದೇವಾಲಯಗಳಿಗೆ ಒಟ್ಟು ಭಾರತವನ್ನು ಒಗ್ಗಟ್ಟಾಗಿರಿಸಿತ್ತು. ಜಾತಿ, ಮತ, ಪಂಥ, ಭೇದ ಇವೆಲ್ಲವನ್ನು ತೊರೆದು ಜನ ದೇವಸ್ಥಾನಗಳು ಒಗ್ಗಟ್ಟು ಮಾಡಿತ್ತು. ಉದಾಹರಣೆಗೆ ನೀವು ಕಾಶಿಗೆ ಹೋಗೋರಿಗೆ ಹೇಳ್ತಾರೆ ರಾಮೇಶ್ವರಕ್ಕೆ ಹೋಗಿ ನೀವು ಅಂತ, ರಾಮೇಶ್ವರಕ್ಕೆ ಹೋಗೋರಿಗೆ ಹೇಳ್ತಾರೆ ನೀವು ಕಾಶಿಗೆ ಹೋಗಿ ಅಂತ. ಈಗ ಭಾಳ ಜನ ಹೇಳ್ತಾರೆ ಉತ್ತರ ಭಾರತ, ದಕ್ಷಿಣ ಭಾರತ, ಇವೆಲ್ಲ ಚರ್ಚೆಗಳಿಗೂ ಅಂತ್ಯವನ್ನು ಹಾಡಿ ಇಡೀ ಭಾರತವನ್ನು ಒಗ್ಗಟ್ಟು ಮಾಡಿದಂಥ ದೇವಸ್ಥಾನಗಳು. ನೀವು ಸೋಮನಾಥದ ಮೇಲೆ 18 ಬಾರಿ ದಾಳಿ ಆಯಿತು. ಈಗ ನೀವು ದೆಹಲಿಯಲ್ಲಿ ಕೇಳಿದ್ರೆ ದೆಹಲಿಯ ಕೇಂದ್ರ ಸ್ಥಾನದಿಂದ 100 ಕಿಲೋಮೀಟರ್ ರೇಡಿಯಸ್ನಲ್ಲಿ ಹಳೆ ದೇವಸ್ಥಾನಗಳು ಎಲ್ಲೂ ಇಲ್ಲ. ಕಾರಣ ಏನಂದರೆ ಅಷ್ಟು ದಾಳಿಗಳಾಗಿವೆ. ನೀವು ಬಹಳ ಪುಸ್ತಕಗಳು, ನೀವು ಭೈರಪ್ಪನವ್ರ ಪುಸ್ತಕ ತಗೊಳ್ಳಿ, ಈ ಥರ ಬಹಳ ಪುಸ್ತಕಗಳಲ್ಲೂ ದೇವಾಲಯಗಳ ಮೇಲೆ ದಾಳಿ ಆಗಿದ್ದ ಕಾರಣ ಏನಂದರೆ ದೇವಾಲಯಗಳು ಜನರನ್ನು ಒಗ್ಗಟ್ಟಾಗಿಟ್ಟಿತ್ತು ಅಂತ. ಕಾಲ ಬದಲಾಗಿದೆ, ಈಗ ವ್ಯಕ್ತಿಗಳು ಬದಲಾಗಿದ್ದಾರೆ, ಒಂಥರ ಮೋಡಸ್ ಆಫ್ ಆಪರೆಂಡಿ ಕೂಡ ಬದಲಾಗಿದೆ. ನನಗೇನು ಅನಿಸುತ್ತೆ, ನಾವು ಈ ನರೇಟಿವ್ಗೆ ಈಗಿನ ಕಾಲದಲ್ಲಿ ಒಂದು ನರೇಟಿವ್ ಟೆರರಿಸಮ್ ಅಂತೇಳಿ ಒಂದು ಪದ ಕೊಡಬೇಕು ಅಂಥೇಳಿ ಬಹಳ ಸೂಕ್ತವಾದ ಪದ ನನಗನ್ಸುತ್ತೆ. ಏನೂ ಇಲ್ದಿರೋ ಒಂದು ನರೇಟಿವ್ ಸೃಷ್ಟಿ ಹೇಗೆ ಮಾಡೋದು ಅಂದರೆ, ಇಲ್ಲ ಈ ಒಟ್ಟು ಹಿಂದೂ ಸಮಾಜ ರಿಗ್ರೆಸಿವ್ ಇದೆ, ಹಿಂದೂ ದೇವಸ್ಥಾನ ಕೇಂದ್ರಗಳು ರಿಗ್ರೆಸಿವ್ ಇದೆ ಅನ್ನುವಂಥ ಮಾಡುವಂಥ ಒಂದು ಭಾಳ ದೊಡ್ಡ ಷಡ್ಯಂತ್ರ ನಡೆದಿದೆ. ನಾನು ನಿಮಗೆ ಕೆಲವು ಉದಾಹರಣೆ ಕೊಡ್ಬೋದು ಅಂತಂದರೆ, ಒಂದು ಶಬರಿಮಲೆ ದೇವಸ್ಥಾನದ ಕೇಸು. ಇಡೀ ಜಗತ್ತಿನಲ್ಲಿ ಒಂದೇ ಕಡೆ ಅಯ್ಯಪ್ಪ ನೈಷ್ಠಿಕ ಬ್ರಹ್ಮಚಾರಿ ಆಗಿರುವಂಥ ಕ್ಷೇತ್ರ, ಇಡೀ ದಕ್ಷಿಣ ಭಾರತವನ್ನು ಒಗ್ಗಟ್ಟಾಗಿ ಇಟ್ಟಿರುವಂಥ ಕ್ಷೇತ್ರ.
ನೀವು ಯಾವ ಜಾತಿ ಮತ ಏನೂ ಇಲ್ಲ. ನೀವು ಶಬರಿಮಲೆಯಲ್ಲಿ ಈಗ ದೇವಸ್ಥಾನ ಓಪನ್ ಆಗುತ್ತೆ, ನವಂಬರಿಂದ ಆರಂಭ ಆಗುತ್ತೆ. ನೀವು ಮಕರ ಸಂಕ್ರಾಂತಿ ದಿನ ನೋಡಲು ಕೋಟ್ಯಾಂತರ ಜನ ಒಗ್ಗಟ್ಟಾಗಿ ಸೇರ್ತಾರೆ ಅಯ್ಯಪ್ಪನ ಭಕ್ತರು. 1991ರಲ್ಲಿ ಮೊದಲನೇ ಬಾರಿ ಕೇರಳ ಹೈಕೋರ್ಟ್ ಮುಂದೆ ಒಂದು ಕೇಸ್ ಫೈಲ್ ಮಾಡಿದರು ಸರ್. ಮಹಿಳೆಯರಿಗೆ ಅಂದರೆ ಯಾರ 10ರಿಂದ 40 ವರ್ಷ 50 ವರ್ಷ ಇದೆ ಅವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ. ಅಲ್ಲಿನ ದೇವಸ್ಥಾನ ನಿಯಮ ಇದೆ, ಈ ವಯಸ್ಸಿನಲ್ಲಿರುವಂಥ ಮಹಿಳೆಯರು ಇಲ್ಲಿ ಪ್ರವೇಶ ಇಲ್ಲ ಅಂತ. ಅಂದರೆ ಆಚರಣೆ ಅಂದರೆ ಎಸೆನ್ಷಿಯಲ್ ಪ್ರಾಕ್ಟೀಸಸ್ ಪ್ರಕಾರ ನಿರ್ಧಾರ ಮಾಡಿದ್ದಾರೆ. 91ರಲ್ಲಿ ಕೇರಳ ಹೈಕೋರ್ಟ್ ಹೇಳ್ತು ಇಲ್ಲ ನೀವು ಹೋಗ್ಲಿಕ್ಕಾಗಲ್ಲ, ಕಾರಣ ಸ್ಥಳ ಮಹಿಮೆ ಹಂಗಿದೆ, ದೇವಾಲಯದ ಇತಿಹಾಸ ಹಂಗಿದೆ ಅಂತ ಹೇಳಿದ್ರು. 2006ರಲ್ಲಿ ಒಂದು ಕೇಸ್ ಹಾಕಿದ್ರು ಸುಪ್ರೀಂ ಕೋರ್ಟ್ನಲ್ಲಿ, ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಅಂತ, ಏನಂತ ಮಹಿಳೆಯರಿಗೆ ಅವಕಾಶ ಕೊಡಿ ಅಂತ. ಇದು ವಾಪಸ್ ಕೋರ್ಟ್ ಮುಂದೆ ಬರೋದು 2016ರಲ್ಲಿ ಬರುತ್ತೆ. 15ರಲ್ಲಿ ಡಬಲ್ 5 ಜಡ್ಜಸ್ ಬೆಂಚ್ಗೆ ಹೋಗುತ್ತೆ. ಆಮೇಲೆ ಮುಂದೆ ನಮಗೆ ಗೊತ್ತಿರೋಂಗೆ ಆರ್ಡರ್ ಆಗುತ್ತೆ. ಒಂದು ನಾವು ಇದರಲ್ಲಿ ನೋಡಬೇಕಾಗಿದ್ದ ಅಂಶ ಏನಂದರೆ 2006ರಲ್ಲಿ ಯಾರೋ ಒಬ್ಬರು ಪಿಟಿಷನರ್ ಇರ್ತಾರೆ ಪ್ರೇರಣಾ ಅಂತ ಹೇಳಿ, ಅವರೊಂದು ಮಾಧ್ಯಮದ ಮುಂದೆ ಬಂದು ಹೇಳಿಕೆ ಕೊಡ್ತಾರೆ, ಇಲ್ಲ ನಾನು ಕೇರಳದವಳಲ್ಲ, ಅಥವಾ ನಂಗೆ ಶಬರಿಮಲೆ ಆಚರಣೆಗಳು ನನಗೆ ಗೊತ್ತೂ ಇಲ್ಲ, ನನಗೆ ಪಿಟಿಷನ್ ಏನು ಅಂತಲೂ ಗೊತ್ತಿಲ್ಲ, ಅದನ್ನು ನಾನು ಫೈಲ್ ಮಾಡಿದ್ದೀನಿ, ಈಗ ನಾನು ವಾಪಸ್ ತೊಗೊಳ್ಳೋಕೆ ಕಾರಣ ಅದು ಸುಪ್ರೀಂ ಕೋರ್ಟ್ ಮುಂದೆ ಇದೆ, ಅದಕ್ಕೆ ನಾನು ತೊಗೊಳ್ಳಲ್ಲ ಅಂದರು. ಯಾರಿಗೆ ಶಬರಿಮಲೆ ಮೇಲೆ ಭಕ್ತಿ ಇಲ್ಲ, ಯಾರು ಶಬರಿಮಲೆಗೆ ನಡ್ಕೊಂಡಿಲ್ಲ ಅಥವಾ ಅಲ್ಲಿನ ಸಂಪ್ರದಾಯಗಳ ಬಗ್ಗೆ ಗೊತ್ತಿಲ್ಲ, ಅವರು ಕೇಸ್ ಹಾಕಿದ್ರು. ಏನು ಮಾಡಿದ್ರು, ಹಿಂದೂ ಧರ್ಮ ಒಟ್ಟು ರೆಗ್ರೆಸಿವ್ ಇದೆ, ದೇವಸ್ಥಾನಗಳಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ, ಮಹಿಳೆಯರು ನಾನು ಭಾಳ ಕಡೆ ಕೋಟ್ ಮಾಡ್ತೀನಿ, ವಿವೇಕಾನಂದರಿಗೆ ಒಂದು ಪ್ರಶ್ನೆ ಕೇಳಿದರು ಅಂತ, ಏನು ಅಂತಂದರೆ ನಿಮ್ಮಲ್ಲಿ ಭಾರತದಲ್ಲಿ ಮಹಿಳೆ ಅಥವಾ ಒಂದು ಚಿಕ್ಕ ಹೆಣ್ಮಗಳು ಹುಟ್ಟಿದ ತಕ್ಷಣ ಎತ್ಕೊಂಡು ಮೊಸಳೆ ಬಾಯಿಗೆ ಹಾಕ್ಬಿಡ್ತೀರಂತೆ ಅಂತ ಕೇಳಿದ್ರಂತೆ. ಅಂದರೆ ನರೇಟಿವ್ ಬಿಲ್ಡಿಂಗ್ ಭಾರತದ ವಿರುದ್ಧ ಈಗಲ್ಲ ಆವತ್ತಿಂದನೂ ಶುರುವಾಗಿದೆ. ಅದರ ಉದಾಹರಣೆ ಈಗ ಶಬರಿಮಲೆಯಲ್ಲಿ ಏನಾಯಿತು, ಇಲ್ಲ ಮಹಿಳೆಯರು ರಿಗ್ರೆಸಿವ್, ಮಹಿಳೆಯರನ್ನ ಒಳಗೆ ತೊಗೊಳ್ದೇ ಇರುವಂಥ ಧರ್ಮ. ಯಾವುದಾದ್ರೂ ಜಗತ್ನಲ್ಲಿ ಒಂದು ಧರ್ಮ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳಿರುವಂಥ ಧರ್ಮ ಇದ್ರೆ ಹಿಂದೂಗಳು. ರಿಗ್ರೆಸಿವ್ ಅಂತ ಹೇಳಿದ್ರು. ಆಮೇಲೆ ಸುಪ್ರೀಂ ಕೋರ್ಟ್ ಮುಂದೆ ಈಗ ಅದು ಪೆಂಡಿಂಗ್ ಇದೆ. ನಿಮಗೆ ಆಶ್ಚರ್ಯ, 2018ರಲ್ಲಿ ಯಾವಾಗ ಅದು 5 ಜಡ್ಜ್ ಬೆಂಚ್ಗೆ ಹೋಯಿತು, ಒಬ್ಬರು ಕೇರಳದ ಕ್ರಿಶ್ಚಿಯನ್ ಜಡ್ಜ್ ಆಗಿದ್ರು, ಜಸ್ಟಿಸ್ ಕುರಿಯನ್ ಜೋಸೆಫ್ ಅಂತ. ಅವ್ರಿಗೆ ಪಿಟಿಷನ್ ನೋಡಿ ಆಶ್ಚರ್ಯ ಪಡ್ತಾರೆ, ಈ ಪಿಟಿಷನ್ ನಮ್ಮ ಮುಂದೆ ಯಾಕಿದೆ, ನಾವ್ಯಾರು ನಿರ್ಧಾರ ಮಾಡೋಕ್ಕೆ, ನಾವೆಲ್ಲ ನಿರ್ಧಾರ ಮಾಡೋದು, ಎಸೆನ್ಷಿಯಲ್ ಪ್ರಾಕ್ಟೀಸಸ್ ಬಗ್ಗೆ ನಿರ್ಧಾರ ಮಾಡೋಕ್ಕೆ ನಾನು ಯಾರು, ನಾನಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದು ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ ರೆಫರ್ ಆಗಿದೆ, ಈಗ ಮ್ಯಾಟರ್ ಪೆಂಡಿಂಗ್ ಇದೆ. ಆಶ್ಚರ್ಯ ಏನಂದರೆ ಯಾರಿಗೆ ಎಸೆನ್ಷಿಯಲ್ ಪ್ರಾಕ್ಟೀಸ್ ಬಗ್ಗೆ ಗೊತ್ತಿರಲಿಲ್ಲ ಅವ್ರಿಗೆ ಪಿಟಿಷನ್ ಹಾಕಿ ಒಂದು ದೊಡ್ಡ ನರೇಟಿವ್ ಸೃಷ್ಟಿ ಮಾಡಿದ್ರು. ಇದಾದಮೇಲೆ ಭೂಮಾತಾ ಬ್ರಿಗೇಡ್ ಅಂತ ಶನಿ ಶಿಂಗನಾಪುರದ ಮೇಲೆ ಒಂದು ದೊಡ್ಡ ಹೋರಾಟ ಆರಂಭ ಆಯಿತು. ಅವ್ರಿಗೆ ಶನಿ ಭಕ್ತಿ ಇರಲಿಲ್ಲ ಅಥವಾ ಶನಿ ಮೇಲೆ ನಂಬಿಕೆ ಇರಲಿಲ್ಲ, ಶನಿ ಮಹಾದೇವನ್ನ ನಂಬ್ತಿದ್ರೋ ಇಲ್ಲ ಗೊತ್ತಿಲ್ಲ, ಒಟ್ಟು ಮೀಡಿಯಾ ಬಾಜಿ ನಡೀತು ಮಾಧ್ಯಮಗಳಲ್ಲಿ. ಬೆಳಗ್ಗೆ ಆಯಿತು ಅಂದರೆ ಇಲ್ಲ ಹಿಂದೂ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿಲ್ಲ, ಹೆಣ್ಮಕ್ಳು ಹಂಗಾಯಿತು ಹಿಂಗಾಯಿತು ಅಂತೇಳಿ ಒಂದು ದೊಡ್ಡ ಫಾರಿನ್ ಫಂಡೆಡ್ ಅಂತಲೇ ನೇರ ಆರೋಪ ಮಾಡ್ಬೋದು. ಮಾಧ್ಯಮಗಳಲ್ಲಿ ದೊಡ್ಡ ಸೃಷ್ಟಿ ಆಯಿತು, ಇಲ್ಲ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ದೌರ್ಜನ್ಯ ಆಗದಿರೋ ನಾವು ನೋಡ್ಕೊಳ್ತೀವಿ ಅಂತೇಳಿ ಭೂಮಾತಾ ಬ್ರಿಗೇಡ್ ಅಂತ ಒಂದು ಅಸ್ತಿತ್ವಕ್ಕೆ ಬಂತು. ಇದಾದ್ಮೇಲೆ ರೀಸೆಂಟಾಗಿ ಮಹಾಕುಂಭ ನಡೀತು. ನಿಮ್ಗೆ ಆಶ್ಚರ್ಯ ಅಂದರೆ ನೀವೆಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಅಥವಾ ಕೆಲವು ಸೋಷಿಯಲ್ ಮೀಡಿಯಾಗಳು ಇದಕ್ಕೆ ಕೂತಿದ್ರು, ಏನಂತ, ಮಹಾಕುಂಭದಲ್ಲಿ ಕೋವಿಡ್ ಹರಡ್ಬಿಟ್ಟಿತ್ತು, ಮಹಾಕುಂಭದಲ್ಲಿ ಜನ ಕಾಲು ತುಳಿತಕ್ಕೆ ಬಿಚ್ಚತ್ತೋದ್ರು. ಹೇಳ್ದವನು ಯಾರು ಗೊತ್ತಾ, ಮಹಾಕುಂಭಕ್ಕೆ ಹೋದವನಲ್ಲ, ಮನೇಲಿ ಕೂತವನು. ಅದೊಂದು ನರೇಟಿವ್ ಸೃಷ್ಟಿ ಮಾಡಿದ್ರು. ಇನ್ನೂ ಕೆಲವು ನರೇಟಿವ್ಗಳ ಕಡೆ ನಾನು ನೀವು ಇಬ್ಬರು ನಗಬೇಕಾಗತ್ತೆ. ಸದ್ಗುರುಗಳ ಮೇಲೆ ಒಂದು ನರೇಟಿವ್ ಆಗಿತ್ತು. ಸದ್ಗುರು ಆಶ್ರಮ ಭಾಳ ಒಳ್ಳೆ ಕೆಲಸ ಮಾಡ್ತಿದೆ, ಕನ್ವರ್ಷನ್ಸ್ ಮತ್ತು ಈ ನಕ್ಸಲ್ ಚಟುವಟಿಕೆಗಳ ವಿರುದ್ಧ ಅಲ್ಲಿ ಕೆಲಸ ಮಾಡ್ತಿದ್ರು ಅವರು. ಅವ್ರ ವಿರುದ್ಧ ಏನು ಹೇಳಿದ್ರು, ಅಲ್ಲಿ ಯಾರು ಯೋಗ ಮಾಡೋಕೆ ಹೋಗ್ತಾರೋ ಕಿಡ್ನಿ ಕಳ್ತನ ಮಾಡಿಬಿಟ್ರು, ಹಾರ್ಟ್ ಕಳ್ತನ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಎಲ್ಲಿವರೆಗೂ ಅಂದರೆ ಕಾಂಚಿ ಜಗದ್ಗುರುಗಳ ಮೇಲೆ ಕೊಲೆ ಆರೋಪ ಹೊರಿಸಿದ್ರು. ನೀವು ಇಂಥ ಹಲವು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಇದೆಲ್ಲಾದ್ರೂ ಕೇಸ್ ಆವತ್ತಿನ ದಿನಕ್ಕೆ ನಡೆದಂಥ ಕೇಸ್ಗಳು ಅಲ್ಲಿಗೆ ಮರ್ತೋಗಿದ್ದೀವಿ. ಆದರೆ ಆ ನರೇಟಿವ್ ಇವತ್ತಿಗೂ ಮರೆಯೋಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಿಲ್ಲ. ಈ ನರೇಟಿವ್ ಟೆರರಿಸಮ್ ಏನಿದೆಯಲ್ಲ ಸರ್, ಒಟ್ಟು ಒಂದು ನಂಬಿಕೆಯನ್ನು ಆ ದೇವಾಲಯ ಅಥವಾ ಆ ಒಂದು ಕಂದಕ ಸೃಷ್ಟಿ ಮಾಡ್ಲಿಕ್ಕೆ ಮಾಡೋದಂತ ಒಂದು ದೊಡ್ಡ ಷಡ್ಯಂತ್ರ. ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ, ಧರ್ಮಸ್ಥಳದಲ್ಲಿ ಯಾರೋ ಒಬ್ಬ ಯೂಟ್ಯೂಬರ್ ಹೋಗೋ ಒಂದು ವಿಡಿಯೋ ಮಾಡ್ದ. ಯೂಟ್ಯೂಬರ್ ವಿಡಿಯೋಗೆ ಮುಂಚೆ ಒಂದು ಡಿಸ್ಕ್ಲೇಮರ್ ಹಾಕಿದ್ದ, ಈ ವಿಡಿಯೋಲಿರುವಂಥವೆಲ್ಲ ಕಾಲ್ಪನಿಕ ಕ್ಯಾರೆಕ್ಟರ್ಗಳು ಅಥವಾ ಕಾಲ್ಪನಿಕ ವಸ್ತುಗಳು, ಸತ್ಯಾಸತ್ಯತೆ ಬಗ್ಗೆ ನಾನು ಹೇಳಲ್ಲ ಅಂತ. ಜನ ಡಿಸ್ಕ್ಲೇಮರ್ ನೋಡಲಿಲ್ಲ. ಆ 6 ನಿಮಿಷದ ವಿಡಿಯೋನ ಇಡೀ ಊರೆಲ್ಲ ಸೃಷ್ಟಿ ಮಾಡೋದು, ಕಳಿಸಿದ್ರು ಅಥವಾ ಶೇರ್ ಮಾಡಿದ್ರು. ಹೇಗಾಯಿತು ಅಂದರೆ ಹಿಂದೂಗಳೆಲ್ಲ ಒಂದು ಸ್ವಲ್ಪ ಡೌಟ್ ಬಂದುಬಿಡ್ತು, ನಿಜವಾಗ್ಲೂ ಆಗಿರ್ಬೋದೇನೋ, ಆ ಮಟ್ಟಕ್ಕಲ್ದರೂ ಸ್ವಲ್ಪ ಆಗಿರ್ಬೋದೇನೋ. ಅಂದರೆ ಯಾವ ಮಟ್ಟಿಗೆ ನರೇಟಿವ್ ಸೃಷ್ಟಿ ಆಯಿತು ಅಂದರೆ ಈ 14ನೇ ಗುಂಡಿ ತೆಗೆಯೋವರೆಗೂ ನಮ್ಮವ್ರು ಯಾರು ಮಾತಾಡಿದಿರೋ ಪರಿಸ್ಥಿತಿಗೆ ತಂದಿಟ್ರು.
ಈ ಒಟ್ಟು ನನಗೇನು ಅನ್ಸುತ್ತೆ, ಈ ಬುರುಡೆಯ ಒಟ್ಟು ಕತೆ ಇದೊಂಥರ ನರೇಟಿವ್ ಟೆರರಿಸಮ್. ಅಂದರೆ ಈಗಿನ ಹಿಂದೂ ಸಮಾಜ ಎದುರಿಸಬೇಕಾದಂಥ ದೊಡ್ಡ ಸಮಸ್ಯೆ ನರೇಟಿವ್ ಟೆರರಿಸಮ್ ಅಂತ ನನಗನ್ಸುತ್ತೆ. ಅಂದರೆ ನೆರೆಟಿವ್ ಟೆರರಿಸಮ್ ಅಂತಂದರೆ ಒಂದು ಕಾನ್ಸ್ಪಿರಸಿ ಅನ್ನುವಂಥದ್ದೇ ಮೂಲಭೂತವಾಗಿ ಬರುವಂಥದ್ದು. ಸೊ ಈ ಕಾನ್ಸ್ಪಿರಸಿಯ ಹಿಂದೆ ಎಡಪಂಥೀಯರಿದ್ದಾರೆ, ನಕ್ಸಲರಿದ್ದಾರೆ, ಸ್ಥಳೀಯರಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಈ ಥರದ ಆರೋಪಗಳೆಲ್ಲ ನಾವು ಕೇಳ್ತಾ ಬಂದಿದ್ದೀವಿ. ತಮಿಳುನಾಡಿನ ಸಂಸದರೊಬ್ಬರು ಇದ್ದಾರೆ, ಆ ಹೆಸರು ಕೂಡ ಬಂದು ಹೋಯಿತು, ಶಶಿಕಾಂತ್ ಸೆಂಥಿಲ್ ಅವರ ಹೆಸರು ಕೂಡ ಬಂದು ಹೋಯಿತು. ಸೊ ಅಷ್ಟೊಂದು ಪ್ರಭಾವಿಗಳು ತಮಿಳುನಾಡಿನ ಸಂಸದರು ಇಲ್ಲಿನ ಪೊಲೀಸರ ಮೇಲೆ ಪ್ರಭಾವ ಬೀರುವಷ್ಟು ಶಕ್ತರ. ಈ ರೀತಿ ಇದು ನಿಜಕ್ಕೂ ಕಾನ್ಸ್ಪಿರಸಿ ಆದರೆ ಇದು ಎಲ್ಲಿಂದ ಹುಟ್ಕೊಳ್ತು ಕಾನ್ಸ್ಪಿರಸಿ? ನನಗೇನು ಅನ್ಸುತ್ತೆ ಸರ್, ಒಟ್ಟು ಈ ನಾಟಕದಲ್ಲಿ ಬಹಳ ಜನ ಪಾತ್ರಧಾರಿಗಳಿದ್ದಾರೆ. ಸೂತ್ರಧಾರಿ ಕರ್ನಾಟಕದ ಒಳಗಡೆ ಒಬ್ಬ ಮಂತ್ರಿ ಇರಬಹುದು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಕಾನ್ಸ್ಪಿರಸಿ ಅಂಥೇಳಿ ಯಾವಾಗ ನಾವು ಬಲಪಂಥೀಯರು ಅಥವಾ ನೀವೇನು ಧರ್ಮಸ್ಥಳದ ಪರ ಇರೋ ಭಕ್ತರು ಹೇಳಿಕ್ಕೆ ಶುರು ಮಾಡಿದ್ರು, ಅದೇ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಹೇಳಿಕೆ ಕೊಡ್ತಾರೆ, ಧರ್ಮಸ್ಥಳ ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡಿರುವಂಥ ಷಡ್ಯಂತ್ರ ಇದು, ಇದರಿಂದ ಯಾರು ಒದ್ದು ಒಳಗಾಗ್ತೀವಿ ಅಂತ ಹೇಳ್ತಾರೆ. ಈ ಹೇಳಿಕೆಯನ್ನು ಭಾಳ ಜನ ಕಾಂಗ್ರೆಸ್ ಒಳಗೆ ಖಂಡಿಸಿದ್ರು. ಡಿ ಕೆ ಶಿವಕುಮಾರ್ ಅವ್ರು ಹಿಂಗೆ ಹೇಳ್ಬಾರ್ದಿತ್ತು, ಡಿ ಕೆ ಶಿವಕುಮಾರ್ ಅವ್ರು ಹಂಗೆ ಹೇಳ್ಬಾರ್ದಿತ್ತು ಅಂತ. ನನಗೇನನ್ಸುತ್ತೆ, ಒಬ್ಬ ಪಾತ್ರಧಾರಿ ಬಗ್ಗೆ ನಾವೇನು ತಮಿಳ್ನಾಡು ಸಂಸದ ಅಂತ ಹೇಳ್ತಿದ್ದೀವಿ, ಈ ಮನುಷ್ಯ ಪಾತ್ರಧಾರಿ ಇರ್ಬೋದು, ಆದರೆ ಹಿಂದ್ಗಡೆ ಕರ್ನಾಟಕದ ಪೊಲೀಸ್ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡೋದಂತ ಮತ್ತೊಬ್ಬ ಸೂತ್ರಧಾರಿ ಇರೋದಂತೂ ಸತ್ಯ ಅಂತ ನನಗೆ ಅನ್ಸುತ್ತೆ. ಈ ತನಿಖೆಯಲ್ಲಿ ಹೊರಗೆ ಬರಬೇಕಾಗತ್ತೆ. ಅದು ಅಂದರೆ ಕರ್ನಾಟಕದವರೇ ಯಾರೋ ಇದ್ದಾರೆ ಅನ್ನುವಂಥ ನಿಮ್ಮ ಅಭಿಪ್ರಾಯ? ಅಲ್ಲ, ನನಗೆ ಇನ್ನೂ ಆಶ್ಚರ್ಯ, ತಮಿಳ್ನಾಡು ಸಂಸದನ ಮಾತು ಕರ್ನಾಟಕದಲ್ಲಿ ನಡೆಯುತ್ತೆ ಅಂತ ನನಗೇನು ಅನ್ಸಲ್ಲ. ಕರ್ನಾಟಕದ ಯಾವುದೋ ಒಬ್ಬ ಮಂತ್ರಿ ಇರಬಹುದು, ಆ ಷಡ್ಯಂತ್ರದ ಸೂತ್ರಧಾರಿ ಅವರೇ ಇರಬೇಕು ಅಂತ ನನಗೆ ಅನ್ಸುತ್ತೆ. ಸೊ ಆ ಕರ್ನಾಟಕದ ಮಂತ್ರಿ ಇರಬಹುದು ಅಂತ ಹೇಳುವಾಗ ಹೆಸರುಗಳನ್ನು ಹೇಳುವಂಥದ್ದು ಮತ್ತೊಂದು, ನಾನು ನಿಮ್ಗೆ ಕೇಳೋದಿಲ್ಲ ಯಾವ ಹೆಸರು ಇರಬಹುದು ಅಂತ. ಆ ಹೆಸರು ಹೇಳ್ತಿರೋ ಬಿಡ್ತಾರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಕರ್ನಾಟಕದ ಮಂತ್ರಿ ಒಬ್ಬರು ಇದ್ದಾರೆ ಅನ್ನುವಂಥದ್ದು ಒಂದು ಶಾಕಿಂಗ್ ಇವಾಗ. ಯಾಕಂದರೆ ಇಷ್ಟು ದಿನ ತಮಿಳ್ನಾಡವ್ರು ಏನೋ ಮಾಡ್ತಾರಂತೆ, ನಮ್ಮ ಕರ್ನಾಟಕದ ಎಲ್ಲ ಶಾಸಕರು, ಕಾಂಗ್ರೆಸ್ ಶಾಸಕರು, BJP ಶಾಸಕರು ಎಲ್ಲರೂ ಧರ್ಮಸ್ಥಳದ ಪರವಾಗಿದ್ದಾರೆ, ಇಡೀ ಸಚಿವ ಸಂಪುಟ ಇದು ಧರ್ಮಸ್ಥಳದ ಪರವಾಗಿದೆ ಅನ್ನುವಂಥ ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಿತ್ತು. ಆದರೆ ಸಂಪುಟದಲ್ಲೇ ಇದ್ದುಕೊಂಡು ಈ ರೀತಿಯ ಕಾನ್ಸ್ಪಿರಸಿಯನ್ನು ಒಬ್ಬರು ಇಲ್ಲಿ ನೀರೆರೆದು ಪೋಷಿಸ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಶಾಕಿಂಗ್. ನನಗೇನು ಅನ್ಸುತ್ತೆ ಅಂದರೆ, ಅವತ್ತು ಕ್ಯಾಬಿನೆಟ್ನಲ್ಲಿ ಯಾವಾಗ SIT ರಚನೆ ಬಗ್ಗೆ ಚರ್ಚೆ ಆಯಿತು, SIT ರಚನೆಗೆ ಭಾಳ ಜನ ಮಂತ್ರಿಗಳು ವಿರೋಧ ಮಾಡಿದರು. ಕೆಲವರು ವಿರೋಧನ ಮಾಡಿದ್ರೆ ಸುಮ್ಮನೆ ಕೂತಿದ್ರು. ಅವರಲ್ಲಿ ಯಾರೋ ಒಬ್ಬರು ಇದ್ರ ಪರ ಇದ್ರು ಅಥವಾ ಏನು ನಡೀತಿದೆ ನೋಡೋಣ ಅಂತಿತ್ತು. ಮತ್ತು ಭಾಳ ಜನ ನೀವು ನೋಡ್ದಂಗೆ ಈ ಧರ್ಮಸ್ಥಳದ ಆದಾಗ ವಿಚಾರಣೆ ಆಗಲಿ ಬಿಡ್ರಿ, ಏನು ನಡೆಯೋದು ಬರಲಿ ನೋಡೋಣ, ಈ ಥರದ್ದೆಲ್ಲ ಹೇಳಿಕೆಗಳು ಬಂತು. ಇವತ್ತು ಅವ್ರು ಕಾನ್ಸ್ಪಿರಸಿ ಅಂತ ಹೇಳಿ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದರೆ ಅವ್ರ ಹಿಂದೆ ಇದರಿಂದ ನಡೆದಿದೆ ಅಂತ ಗೊತ್ತಿರಬೇಕಲ್ಲ. ನಾನೀಗೇನಾದ್ರು ಹೆಸರು ಹೇಳಲಿಕ್ಕೆ ಹೋದರೆ ತನಿಖೆಗೆ ಸಮಸ್ಯೆ ಆಗ್ಬೋದು, ತನಿಖೆ ನಂತರ ಬರಲಿ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತು ಕರ್ನಾಟಕದ ಪೊಲೀಸರ ಮೇಲೆ ತಮಿಳುನಾಡು ಸಂಸದ ಒತ್ತಡ ಹಾಕಿದ್ದಾರೆ ಅಂತ ನಾನೇ ನಂಬಲ್ಲ. ಓಕೆ 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 ಅದು ನನಗೆ ಸತ್ಯಕ್ಕೆ ದೂರ ಅಂತ ಅನ್ಸುತ್ತೆ. ಓಕೆ. ಸೊ ಕಾನ್ಸ್ಪಿರಸಿ ಒಂದು, ಈ ಕಾನ್ಸ್ಪಿರಸಿ ಈಗಾಗಲೇ ಧರ್ಮಸ್ಥಳಕ್ಕೆ ಒಂದಷ್ಟು ಕಳಂಕ ಹಚ್ಚಿಬಿಟ್ಟಿದ್ದಾರೆ ಅಲ್ವಾ? ಕಳಂಕ ಒಂದು ಬಂದ್ಬಿಟ್ಟಿದೆ. ಧರ್ಮಸ್ಥಳ ಅಂದರೆ ಅದು ಬರೀ ಹೆಣ್ಣುಮಕ್ಳಿಗೆ ಅಲ್ಲಿ ಸುರಕ್ಷಿತವಲ್ಲದ ಸ್ಥಳ ಅನ್ನುವಂಥದ್ದು. ಸೊ ಈ ಕಂಟಕ ಅಥವಾ ಕಳಂಕ ಏನು ಹಚ್ಚಿದ್ದಾರೆ ಅದನ್ನು ಕಾನೂನು ರೀತಿ ಹೇಗೆ ಇದನ್ನು ನಾವು ಎದುರಿಸಬಹುದು ಅಂತ, ಅಲ್ಲ ಈಗ ಅವಕಾಶಗಳಿದೆಯಾ ಕಾನೂನು ರೀತಿಯಲ್ಲಿ ಹೋಗಲಿಕ್ಕೆ ಅಂತ? ಅಲ್ಲ, ಈಗ SIT ಅವರ ತನಿಖೆ ಹಾದಿ ಸರಿ ಇದೆ ಅಂತ ನನಗೆ ಅನ್ಸುತ್ತೆ. ಓಕೆ. ಈ ಕಳಂಕ ಹಚ್ಚಿದವರೆಲ್ಲರೂ ರಸ್ತೆಗೆ ತಂದಿದ್ದಾರೆ, ಓಕೆ, ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮತ್ತು ನಿಮ್ಗೆ ಆಶ್ಚರ್ಯ ಅಂದರೆ, ಈ ಧರ್ಮಸ್ಥಳದ ಒಟ್ಟು ವಿಡಿಯೋ ಯೂಟ್ಯೂಬರ್ಗಳು ಯಾರು ಮಾಡಿದ್ರು, ನೀವು ಅವರ ಆರಂಭಿಕ ದಿನಗಳ ವ್ಯೂಸ್ ಅಥವಾ ಆರಂಭಿಕ ದಿನಗಳ ಚರ್ಚೆ ನೋಡಿದ್ರೆ ಧರ್ಮಸ್ಥಳದಲ್ಲಿ ಜನನೇ ಇಲ್ಲ, ಧರ್ಮಸ್ಥಳ ಖಾಲಿ ಖಾಲಿ ಇದೆ, ಹೆಣ್ಣು ಮಕ್ಕಳು ಹೋಗೋಕ್ಕೆ ಸೇಫಾ, ಇದೆಲ್ಲ ಒಂದಷ್ಟು ಕಾನ್ಸ್ಪಿರಸಿಯನ್ನು ನಡೆದಿದ್ರು. ಈಗ ಯಾವಾಗ ಒಟ್ಟು ಈ ಬುರುಡೆ ಕಾನ್ಸ್ಪಿರಸಿ ಅಂತ ಆಯಿತು, ಈಗ ಅವರೆಲ್ಲರೂ ರಸ್ತೆಗೆ ಬರ್ತಿದ್ದಾರೆ ಮತ್ತು ಸಾರ್ವಜನಿಕರು ಅವರೆಲ್ಲರನ್ನೂ ಒಂಥರ ತರಾಟೆಗೆ ತೊಗೊಂಡು ಪ್ರಶ್ನೆ ಮಾಡ್ತಿದ್ದಾರೆ, ನೀವು ಹಿಂಗೆ ಹೇಳಿದ್ರಲ್ಲಪ್ಪ ಈಗಿನ ಪರಿಸ್ಥಿತಿ ಏನು ಅಂತ. ಹೌದು. ಕಾನೂನು ರೀತಿ ಈಗಾಗಲೇ ನನಗನ್ಸಿರೋ ಮಟ್ಟಿಗೆ ಅವನ ವಿರುದ್ಧ FIR ಮಾಡಿದ್ದಾರೆ. ಅಂದರೆ ಈ ಬುರುಡೆಯ ತಂದೆ ಯಾರು ಬುರುಡೆ ಇದ್ದಾನೆ ಚಿನ್ನಯ್ಯ, FIR ಮಾಡಿದ್ದಾರೆ, ಅವನನ್ನು ಅಪ್ರೂವರ್ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನು ಮಿಕ್ಕದವ್ರನ್ನ ಯಾರ್ಯಾರು ಹೆಸರು ಹೇಳ್ತಿದ್ದಾರೆ, ಮತ್ತು ಈಗಾಗಲೇ ನಾವು ಮಾಧ್ಯಮದಲ್ಲಿ ಭಾಳ ಹೆಸರುಗಳು ನೋಡ್ತಿದ್ದೀವಿ. ಇವ್ರು ಹೇಳಿದ್ರು ಅವ್ರ ಮೇಲೆ 2 ತಿಂಗಳಿದ್ದ, ಇವ್ರು ಅದನ್ನು ಹೇಳ್ಕೊಟ್ರು, ಈ ಥರದ್ದೆಲ್ಲ ಆಗಿದೆ. ನನಗನ್ಸೋದು ಅವರೆಲ್ಲರನ್ನ ಒದ್ದು ಒಳಗಾಕ್ಬೇಕಾಗತ್ತೆ. ಮತ್ತು ಎರಡನೇದು ಭಾಳ ದೊಡ್ಡ ವಿಷಯ ಅಂದರೆ, ಈ ಒಟ್ಟು ಕಾನ್ಸ್ಪಿರಸಿ ಮಾಡುವಂಥದ್ದು ಸುಮ್ಮನೆ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಇದರಿಂದ ಹಣಕಾಸಿನ ವ್ಯವಹಾರ ಅಂತೂ ಇದ್ದೇ ಇರುತ್ತೆ. ಹಣಕಾಸು ಇಲ್ದಿರಂತೂ ಇಷ್ಟು ಪ್ರಚಾರ, ನೀವು ಆಶ್ಚರ್ಯ, BBC ಮತ್ತು ಅಲ್ ಜಜೀರಾ ಚರ್ಚೆ ಆಗಿತ್ತು ಧರ್ಮಸ್ಥಳದ ಬಗ್ಗೆ. ಸಮೀರನ ವಿಡಿಯೋ 1 ಕೋಟಿ ವ್ಯೂಸ್ ಹೋಯ್ತು. ಇದು ವಿತೌಟ್ ಆರ್ಗನೈಸ್ಡ್ ಪ್ಲಾನ್ ಇದು ಸಾಧ್ಯನೇ ಇಲ್ಲ. ಇದು ಅಲ್ಲ, ನಾನು ಅದೇ ಹೇಳ್ತಿರೋದು, ಸಾಧ್ಯ ಇಲ್ಲ. ಮತ್ತು ಇದ್ರ ಜೊತೆಗೆ ಏನಂದರೆ, ಒಟ್ಟು ಈ ಕಾನ್ಸ್ಪಿರಸಿಯಲ್ಲಿ ಏನಿದೆ,
ಇವ್ರಿಗೆ ಹಣನೂ ಬಂದಿರ್ಬೋದು, ಇವ್ರ ಹಣನೂ ಖರ್ಚು ಮಾಡಿರ್ಬೋದು. ಇದ್ರ ಬಗ್ಗೆನೂ ತನಿಖೆ ಆಗಬೇಕು. ಒಂದು ನೆರೆಟಿವು, ಇನ್ನೊಂದು ಕಾನ್ಸ್ಪಿರಸಿ, ಇನ್ನೊಂದು ಕಾನೂನುಬದ್ಧವಾಗಿ ಈಗ ನಡೀತಿರುವಂಥ ಪ್ರಕ್ರಿಯೆಗಳು. ಇವತ್ತಿನ ಒಂದು ಘಟನೆ ನೋಡೋದಾದರೆ, ಸೌಜನ್ಯ ಅವರ ತಾಯಿ ಇವತ್ತು ಆ ಮಾಸ್ ಮ್ಯಾನ್ ಚಿನ್ನಯ್ಯನ ವಿರುದ್ಧ ದೂರು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು. ಇದನ್ನು ಕಾನೂನು ಯಾವ ರೀತಿ ಇದು ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿಗೆ ತಗೊಂಡು ಹೋಗುತ್ತೆ? ಇದನ್ನು ಸೌಜನ್ಯ ಕೇಸ್ಗೂ ಮತ್ತು ಬುರುಡೆ ಕೇಸ್ಗೂ ಲಿಂಕ್ ಇಲ್ಲ ಅಂತ ಮೊದಲು ಹೇಳಲಾಗ್ತಿತ್ತು. ಆದರೆ ಈಗ ಸೌಜನ್ಯ ತಾಯಿ ಕೂಡ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಚಿನ್ನಯ್ಯನ ವಿರುದ್ಧ. ಇದು ಕಾನೂನು ರೀತಿ ಇದು ಯಾವ ದಿಕ್ಕು ತಗೊಂಡು ಹಾಗಾದ್ರೆ ಇದು? ನನಗೆ ಆಶ್ಚರ್ಯ ಈಗ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಓಕೆ, ಇದು ಈಗ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋಂಥದ್ದು ಈ ಟೈಮಿಂಗ್ ಮಾತ್ರ ಆಶ್ಚರ್ಯ. ಓಕೆ, ಅವ್ರು ಚಿನ್ನಯ್ಯನ ವಿರುದ್ಧನ ಕಂಪ್ಲೇಂಟ್ ಕೊಡಬೇಕು ಅಂದಿದ್ರೆ ಮುಂಚೆನೇ ಕೊಡ್ಬೋದಿತ್ತು. ಇಷ್ಟೆಲ್ಲ ಆಗಿ ಅವ್ರು ನಿಜವಾಗ್ಲೂ ಹೋರಾಟ ಕುಮಾರಿ ಸೌಜನ್ಯ ಸಾವಿಗೆ ನ್ಯಾಯ ಸಿಗುವಂಥದ್ದು ಅಥವಾ ಅತ್ಯಾಚಾರಕ್ಕೆ ನ್ಯಾಯ ಸಿಗುವಂಥದ್ದಾಗಿದ್ದರೆ ಆ ಮನುಷ್ಯ ಸರಿ ಇಲ್ಲ ಅಂದ್ರೆ ಮುಂಚೆನೇ ಕಂಪ್ಲೇಂಟ್ ಕೊಡಬೇಕಿತ್ತು. ಈಗೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಒಂದು ಎರಡನೇದು ಕಂಪ್ಲೇಂಟ್ನ ಒಟ್ಟು ಚರ್ಚೆ ಏನು ಅಂತಲೂ ನನಗೆ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಸ್ವಲ್ಪ ಪ್ರಿಲಿಮಿನರಿ ಸ್ಟೇಜ್ ಇದೆ ಅಂತ ನನಗೆ ಅನ್ಸುತ್ತಿದೆ. ಈ ರೀತಿ ಕಂಪ್ಲೇಂಟ್ ಕೊಡೋದ್ರಿಂದ ಸೌಜನ್ಯ ಕೇಸ್ಗೆ ಅಥವಾ ಸೌಜನ್ಯ ಸಾವಿಗೆ ಕಾನೂನುಬದ್ಧವಾಗಿ ನ್ಯಾಯ ಸಿಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಈ ಕಂಪ್ಲೇಂಟಿನ ಮುಖಾಂತರ. ಅಲ್ಲ, ನಾನು ಸೌಜನ್ಯ ಪ್ರಕರಣದಲ್ಲಿ ನಿಮ್ಮ ಎಲ್ಲರ ಅಭಿಪ್ರಾಯ ಒಂದೇ ಇದೆ. ಕುಮಾರಿ ಸೌಜನ್ಯ ನ್ಯಾಯ ಸಿಗಬೇಕು. ಈಗಲೂ ಅದಕ್ಕೆ ನಾವು ಬದ್ಧ ಆಗಿದ್ದೀವಿ. ಮತ್ತು ಅದರಲ್ಲಿ ಯಾವುದೇ ನಮ್ಮ ಎರಡನೇ ಮಾತೇ ಇಲ್ಲ. ಆದರೆ ಇವರೆಲ್ಲರೂ ಹೋರಾಟ ಏನಿದೆ, ನನಗೇನು ಅನ್ಸುತ್ತೆ, ಇವರೆಲ್ಲರೂ ಸೌಜನ್ಯ ಪ್ರಕರಣವನ್ನು ದಿಕ್ ತಪ್ಪಿಸೋದಕ್ಕೆ ಮಾಡಿರೋ ಹೋರಾಟ ಇದು ಅಂತ ಅನ್ಸುತ್ತೆ. ನಾನು ಮಾಧ್ಯಮದಲ್ಲಿ ನೋಡ್ತಿದ್ದೆ, ಯಾರೋ ಒಬ್ರು ಚೆನ್ನಾಗಿ ಹೇಳಿದ್ರು, ಅಲ್ಲ ಸಂತೋಷ್ ರಾವ್ ಪರ ಹೋರಾಟಗಾರರು ಅಂತ ಹೇಳಿ, ಸೌಜನ್ಯ ಪರ ಅಲ್ಲ ಅಂತ. CBI ಕೋರ್ಟ್ ಅವ್ರನ್ನ ಅಕ್ವಿಟ್ ಮಾಡಿದಾಗ ಹೈಕೋರ್ಟಿಗೆ ಬರ್ಬೋದಿತ್ತು ಅವರು. ಹೈಕೋರ್ಟ್ಗೆ ಯಾವಾಗ ಬಂದ್ರು ಗೊತ್ತಾ? ನಾನು PIL ಹಾಕಿ ನನ್ನ ಪರ ಅರುಣ್ ಶಾಮ್ ಅವರು ವಾದ ಮಾಡಿದ್ರು, ಹಿರಿಯ ವಕೀಲರು. ನೀವು ಹಾಕಿದ್? ಹೌದು, ನಾನು PIL ಹಾಕಿ ನಾನು ಪಿಟಿಷನರ್ ಆಗಿದ್ದೆ. ಹಿರಿಯ ವಕೀಲರು ಅರುಣ್ ಶಾಮ್ ವಾದ ಮಾಡಿದ್ರು. ಬಟ್ ಕೋರ್ಟ್ ಏನು ಹೇಳ್ತು, ಇಲ್ಲ PIL ನಲ್ಲಿ ಕ್ರಿಮಿನಲ್ ಕೇಸ್ ರೀಇನ್ವೆಸ್ಟಿಗೇಷನ್ ಬರಲ್ಲ, ಅವ್ರ ಮನೆಯವ್ರು ಬೇಕಾದ್ರೆ ರೀಇನ್ವೆಸ್ಟಿಗೇಷನ್ಗೆ ಬರಲಿ ಅಂತಂದ್ರು. ಆಮೇಲೆ ಅವ್ರು PIL ಹಾಕಿದ್ರು, ಅಂದ್ರೆ ಅವ್ರು ರಿಟ್ ಪಿಟಿಷನ್ ಹಾಕಿದ್ರು. ಇದಾದಾಗ ಕೂಡ ಅವ್ರು ಹೈಕೋರ್ಟಿಗೆ ಮುಂಚೆ ಬರ್ಬೋದಿತ್ತು. ಈಗಲೂ ಅವ್ರು ಹೈಕೋರ್ಟ್ನಲ್ಲಿ ಅವ್ರ ವಿರುದ್ಧ ಆಗಿದೆ, ಅಂದ್ರೆ ಸಂತೋಷ್ ರಾವ್ ಅಕ್ವಿಟಲ್ನ ಅಪ್ಹೇಳ್ ಮಾಡಿದ್ದಾರೆ. ಈಗಲೂ ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಹೌದು. ಮತ್ತು ಬಹಳ ಜನ ಈಗ ಇಷ್ಟು ಹೋರಾಟಕ್ಕೆ ಕೈ ಜೋಡಿಸಿದಂಥ ಜನ ನಾಳೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅವ್ರ ಪರ ನಿಲ್ತಾರೆ ಮತ್ತು ಅವ್ರಿಗೆ ಸಹಕಾರ ಕೊಡ್ತಾರೆ. ಅವ್ರು ಅದನ್ನು ಮಾಡೋದು ಬಿಟ್ಟು ಈ ಕಂಪ್ಲೇಂಟನ್ನು ಕೊಟ್ಟು ಅದರಿಂದ ಉಪಯೋಗ ಆಗುತ್ತೆ ಅಂತ ಅನ್ಕೊಳ್ಳೋದು ನನಗೇನು ಅನ್ಸಲ್ಲ. ಸೊ ಸೌಜನ್ಯ ಕೇಸ್ಗೆ ಈ ದೂರಿನಿಂದ ಏನು ಅಂಥ ಒಂದು ಪ್ರಯೋಜನ ಆಗಲ್ಲ ಅಂತೀರಿ ಇವತ್ತಿನ ದೂರಿನಿಂದ? ಅಲ್ಲ, ಒಂದು ದೂರ ಏನಿದೆ ಅಂತ, ಓಕೆ, ಎರಡನೇದ ದೂರ ಅಂತ. ಓಕೆ, ಯಾಕಂದ್ರೆ ಈ ಒಟ್ಟು ಅನನ್ಯ ಭಟ್ ಎಪಿಸೋಡ್ ನಂತರ ಯಾರೇ SIT ಮುಂದೆ ಹೋದ್ರು ಅವ್ರು ಏನಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ವೈಯಕ್ತಿಕವಾಗಿ. ಒಂದು ದೂರ, ಎರಡನೇ ದೂರನಲ್ಲಿ ಏನಿದೆ, ಮೂರನೇದು ಏನು ಆರೋಪ ಇದೆ, ಇದಿಷ್ಟನ್ನು ನಾವು ಯೋಚನೆ ಮಾಡೋವರೆಗೂ ಸೌಜನ್ಯ ಪ್ರಕರಣ ಏನಾಗುತ್ತೆ ಅಥವಾ ಸೌಜನ್ಯ ಪ್ರಕರಣ ಇಂಪ್ಯಾಕ್ಟ್ ಆಗುತ್ತಲ್ಲ ನಾವು ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಒಂದು. ಎರಡನೇದು, ಸೌಜನ್ಯ ಪ್ರಕರಣಕ್ಕೆ ಈಗ ವಾಪಸ್ ಜೀವ ಬರಬೇಕು ಅಂದ್ರೆ ಸುಪ್ರೀಂ ಕೋರ್ಟಿಂದ ಮಾತ್ರ ಸಾಧ್ಯ, ಬೇರೆ ಯಾವ ಆಪ್ಷನ್ ಇಲ್ಲ. ಈಗ ಹೋರಾಟಗಳು, ಒತ್ತಡ, ಸರ್ಕಾರದ ಮೇಲೆ ಒತ್ತಡಗಳು, ಯಾವುದು ಪ್ರಯೋಜನ ಬರಲ್ಲ. ಕಳೆದ 13 ವರ್ಷದಿಂದ ಅದನ್ನೇ ಮಾಡಿದ್ದಾರೆ. ನಾನು ಅದನ್ನೇ, ನೀವು ಲೀಗಲಿ ಇದನ್ನೆಲ್ಲ ಮಾಡಿದ್ರೆ ಸರಿ ಹೋಗ್ತಿತ್ತು. ನೀವು ಈಗ ಸುಪ್ರೀಂ ಕೋರ್ಟ್ ಮುಂದೆ ಈಗ ಕಳೆದ 4-5 ತಿಂಗಳಿಂದ ಇವರ ಪಿಟಿಷನ್ ಡಿಸ್ಮಿಸ್ ಆಗಿದೆ, ಅಕ್ವಿಟಲ್ ಅಪ್ಹೆಲ್ಡ್ ಆಗಿದೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಿತ್ತು, ಇಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಬೇಕಿತ್ತು. ನನ್ನ ಪ್ರಕಾರ ಸೌಜನ್ಯ ಪ್ರಕರಣ ಒಟ್ಟು ಮೆಸಪ್ ಆಗಿರೋದು ಪ್ರಾಸಿಕ್ಯೂಷನ್ ಮತ್ತು ಅವತ್ತಿನ ಇನ್ವೆಸ್ಟಿಗೇಷನ್ ಇಂದ. ಅದು ಮತ್ತು ಅಲ್ಲಿನ ಕೋರ್ಟಿನ ಆರ್ಡರ್ ಏನಿದೆ ಅಂದ್ರೆ ದಿಸ್ ಶಲ್ ಬಿ ಪ್ಲೇಸ್ ಬಿಫೋರ್ ಅಕ್ವಿಟಲ್ ಕಮಿಟಿ ಅಂತಿದೆ. ಇದಕ್ಕೆ ಇಷ್ಟು ಲ್ಯಾಪ್ಸಸ್ ಇದೆ ಅಂತೇಳಿ ಕೋರ್ಟ್ ಆರ್ಡರ್ ಇದೆ. ಅದನ್ನು ಚಾಲೆಂಜ್ ಮಾಡಬೇಕಿತ್ತು, ರೀಇನ್ವೆಸ್ಟಿಗೇಷನ್ ಕೇಳಬೇಕಿತ್ತು. ಅದು ಬಿಟ್ಬಿಟ್ಟು ಈಗ ದೂರು ಕೊಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ನನಗೇನು ಅನ್ಸಲ್ಲ. ಓಕೆ. ಸೊ ಈ ಪ್ರಕರಣದಲ್ಲಿ ಈಗ ಇನ್ನೊಂದು ವ್ಯಕ್ತಿ ಅಂತಂದರೆ ಸುಜಾತ ಭಟ್ ಅವರು ಇನ್ನು ಅರೆಸ್ಟ್ ಆಗ್ತಾರೆ ಎನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇದೆ ಸದ್ಯಕ್ಕೆ. ಸೊ ಅವರು ಅರೆಸ್ಟ್ ಆಗೋದಾದರೆ ಅವರನ್ನು ಯಾವ ಸೆಕ್ಷನ್ ಅಡಿ ಅವರನ್ನು ವಿಚಾರಣೆ ಮಾಡಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ? ನನಗೆ ಈ ಒಟ್ಟು ಸುಜಾತ ಭಟ್ ಮತ್ತು ಅನನ್ಯ ಭಟ್ ಪ್ರಕರಣದಲ್ಲಿ ವೈಯಕ್ತಿಕವಾಗಿ ನಾವು ಬೈಗೊಳ ತಿಂದಿದ್ದೀವಿ. ಸುಜಾತ ಭಟ್ ಬಂದಾಗ ನಾವು ಇದರಲ್ಲಿ ಏನೋ ಕಾನ್ಸ್ಪಿರಸಿ ಇದೆ ಅಂತ ಹೇಳಿದಾಗ ಜನ ನಮಗೆ ಒಂದು ಪ್ರಶ್ನೆ ಕೇಳೋರು, ನಿಮಗೆ ಅನನ್ಯ ಭಟ್ ಅಂತ ಒಬ್ಬ ಅಕ್ಕ ಇದ್ದಿದ್ರೆ, ಸುಜಾತ ಭಟ್ ತರ ಒಬ್ಬರ ತಾಯಿ ಇದ್ದಿದ್ರೆ ಅಂತ. ಇವತ್ತು ದುರಂತ ಏನಂದ್ರೆ ಅನನ್ಯ ಭಟ್ ತರ ತಂಗಿ ಯಾರಿಗೂ ಇಲ್ದಿರಂಗೆ ಆಗಿದ್ದಾರೆ ಅಂತ ನನಗೆ ಮನಸ್ಸಿನ ದುಃಖ ಇದೆ. ಸುಜಾತ ಭಟ್ ಹಿಂದೆ ಇರುವಂತ ಕಾನ್ಸ್ಪಿರೇಟರ್ಸ್ ಏನಿದೆ ಅವರ ಒಟ್ಟು ಸ್ಟ್ಯಾಂಡ್ಗಳು ಪ್ರತಿನಿತ್ಯ ಬದಲಾಗ್ತವೆ. ಹೌದು, ಒಂದಿನ ಕಾರಲ್ಲಿ ಕೂತ್ ಹೇಳ್ತಾರೆ, ಇಲ್ಲ ಈ ಕಾನ್ಸ್ಪಿರಸಿ ನಾನೇನೋ ಜಾಗದ ವಿಷಯಕ್ಕೆ ಮಾಡಿದೆ ಅಂತ ಹೇಳ್ತಾರೆ. ಮಾರನೇ ದಿನ ಬೆಳಗ್ಗೆ ಹೇಳ್ತಾರೆ, ಇಲ್ಲ ನನ್ನ ಕಾರ್ನಲ್ಲಿ ಕೂಡಿಸ್ಕೊಂಡು ಬೆದರಿಕೆ ಹಾಕಿ ಹೇಳಿದ್ರು, ಮಟ್ಟಣ್ಣ ಮಾಡಿಸಿದ್ದು, ಮಟ್ಟಣ್ಣ ಮತ್ತು ಜಯಂತ್ ಅಂತ ಹೇಳಿದ್ರು, ಅಂದ್ರೆ ಕಾರ್ನಲ್ಲಿ ಹೇಳಕ್ಕೆ ಹೇಳಿದ್ರು ಅಂತ ಹೇಳಿ. ಈ ತರ ಪ್ರತಿನಿತ್ಯ ಬದಲಾಗ್ತಿದೆ. ಮತ್ತೆ ಈಗ ಬೆಳಕಿಗೆ ಬಂದ್ರೆ ಅನನ್ಯ ಭಟ್ ಅನ್ನೋಂಥ ವ್ಯಕ್ತಿನೇ ಎಲ್ಲ ಕಾಲ್ಪನಿಕ ವ್ಯಕ್ತಿ. ಮತ್ತೆ ಈ ತರ ಒಟ್ಟು ಕಥೆಯನ್ನ ನೆಟ್ಫ್ಲಿಕ್ಸ್ ಮೂವಿ ತರ ಡೈರೆಕ್ಟ್ ಮಾಡಿದ್ದಾರೆ, ಅಂದ್ರೆ ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಫಸ್ಟ್ ಅವರನ್ನ ಅರೆಸ್ಟ್ ಮಾಡಬೇಕು ಕಾನ್ಸ್ಪಿರಸಿ ಕೆಳಗೆ. ಎರಡನೇದು, ನನಗೇನು ಅನ್ಸುತ್ತೆ, ಅವ್ರ ಹಿಂದೆ ಹೇಳ್ಕೊಡೋರು ಇಲ್ದಿರ ಅವ್ರೊಬ್ಬರೇ ಮಾಡಿರೋದು ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತಿದೆ. ಅವ್ರು ಯಾರ್ಯಾರು ಇದ್ದಾರೆ, ಮತ್ತು ಸೇಮ್
ಅವ್ರ ಫಂಡಿಂಗ್ ಏನು, ಅವ್ರ ಹಿನ್ನೆಲೆ ಅನ್ನೋದನ್ನು ಬಿಡದಿರ ಇನ್ವೆಸ್ಟಿಗೇಷನ್ ಮಾಡಬೇಕು. ಈ ಒಟ್ಟು ಪ್ರಕರಣ ನಾವು ನೋಡಿದರೆ, ಒಟ್ಟು ಪ್ರಕರಣ ಆಪರೇಟ್ ಆಗಿರುವಂಥ ಶೈಲಿ ನೋಡಿದ್ರೆ ಒಂಥರ ಈ ಮೂವಿ ಚಿತ್ರೀಕರಣದ ಲೆವೆಲ್ಗೆ ಆಪರೇಟ್ ಆಗಿದೆ. ನಾವು ಸುಜಾತಾ ಭಟ್ರನ್ನ ಅರೆಸ್ಟ್ ಮಾಡಿ ಸುಜಾತಾ ಭಟ್ರ ಹಿಂದೆ ಇರೋರು ತಿಳ್ಕೊಳ್ಳೋಕ್ಕಾಗ್ದಿರ ಒಟ್ಟು ಕಾನ್ಸ್ಪಿರಸಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇದ್ರ ಮಧ್ಯೆ ಕೆಲವು ಜನ ಅವಾಗವಾಗ ಪಾತ್ರಧಾರಿಗಳು ಬಂದು ಹೋಗಿದ್ದಾರೆ. ನಮ್ಮ ಅಕ್ಕ ಒಬ್ಬರಿದ್ರು, ಅಷ್ಟು RTI ದಾಖಲಿದೆ ಅಂತ ಇವರೆಲ್ಲರನ್ನ ಕರೆಸ್ಬೇಕು. ಆವಾಗ ಒಟ್ಟು ಕಾನ್ಸ್ಪಿರಸಿ ನಮಗೆ ಗೊತ್ತಾಗುತ್ತೆ. ಅದೇ ಸುಜಾತಾ ಭಟ್ ಫಸ್ಟ್ ಬಂದಾಗ ಅವ್ರಿಗೂ ನಮಗೂ ಸಂಬಂಧವೇ ಇಲ್ಲ ಅಂತ ದೂರ ಇದ್ದವರು, ಅವ್ರು ಯಾರೋ ಅಪರಿಚಿತರು ಅಂತ ಇದ್ದವರು ಈಗ ಹೌದು ಅವ್ರಿಗೆ ಬೆಂಬಲ ಕೊಟ್ಟರೆ ತಪ್ಪೇನು, ಅವ್ರಿಗೆ ಆಶ್ರಯ ಕೊಟ್ಟರೆ ತಪ್ಪೇನು ಅಂತ ಮಾತುಗಳನ್ನು ಬದಲಾಯಿಸ್ತಾ ಇದ್ದಾರೆ. ಸೊ ಈ ಮಾತಿನ ಬದಲಾವಣೆಯಲ್ಲಿ ಬಹುಶಃ ಪೊಲೀಸರಿಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ, ಯಾರು ಇರ್ಬೋದು ಇದರಲ್ಲಿ ಅಂತ. ಅಲ್ಲ, ಒಟ್ಟು ನೀವು ಈ ಆಪರೇಷನ್ ಶೈಲಿ ನೋಡಿದ್ರೆ ಮೊದಲನೇ ಗುಂಡಿ ಆಗುವಾಗ ಸಿಕ್ಕೇ ಬಿಡ್ತು, ಎರಡನೇ ಗುಂಡಿ ಸಿಕ್ಕೇ ಬಿಡ್ತು, ನಾಲ್ಕನೇ ಗುಂಡಿಲಿ ಸಿಕ್ಕಿದಾಗ ತಕ್ಷಣ ನಾವು ಹೇಳಿದಿಲ್ಲ ಪ್ರೂವ್ ಆಗೋಯ್ತು ಅಂದ್ರೆ, ಆಮೇಲೆ ಗಂಡಸಿನ ಎಲುಬುಗಳು ಅಂದ ತಕ್ಷಣ ಸೈಲೆಂಟ್ ಆದ್ರು. ಇದು ಎಲ್ಲಿವರೆಗೂ ನಡೀತಂದ್ರೆ 14 ಗುಂಡಿ. ನೀವು ಒಬ್ಬ ಯಾರೋ ಬುರುಡೆ ಇಟ್ಕೊಂಡವನ್ನ ಮಾತು ಕೇಳ್ಕೊಂಡು 14 ಗುಂಡಿ ತೋಡಿರೋದೇ ಆಶ್ಚರ್ಯ. ಒಂದು ನಾವು ಇನ್ನು ಮುಂದೆ ಯಾವಾಗ 20-30 ವರ್ಷದ ನಂತರ ಯಾರಾದ್ರೂ ಚಿತ್ರೀಕರಣ ಒಂದು ಫಿಲಮ್ ಶೂಟ್ ಮಾಡ್ಬೋದು ಅಂದ್ರೆ ಒಂದು ಬುರುಡೆಯ ಕಥೆಯನ್ನು ಮಾಡ್ಬೋದು. ಆ ಮಟ್ಟಿಗೆ ತಂದಿಟ್ಟಿದ್ದಾರೆ. ನೀವು ಜನ ಎಷ್ಟರ ಮಟ್ಟಿಗೆ ಹಾಸ್ಯ ಉಡಾಯಿಸ್ತಿದ್ದಾರೆ ಅಂದ್ರೆ, ಧರ್ಮಸ್ಥಳಕ್ಕೆ ಹೋದ್ರೆ 14 ಗಿಡ ತಗೊಂಡೋಗಿದ್ದೀವಿ ನಾವು, ಇವರು ತೆಗೆದಿರೋ ಗುಂಡಿಗಳಲ್ಲಿ ನೆಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇದ್ರಲ್ಲಿ ನಾವು ಬಹಳ ಕಾನೂನು ರೀತಿ ಅಥವಾ ಕಾನೂನು ನಾಲೆಡ್ಜ್ಗಿಂತ ಕಾಮನ್ ಸೆನ್ಸ್ ಬಹಳ ವರ್ಕ್ ಆಗಿದೆ ಜನರ ಮಧ್ಯೆ ಅಂತ ಅನ್ಸುತ್ತೆ. ನಾವು ಒಂದನ್ನು ಮಾತ್ರ ಯೋಚನೆ ಮಾಡಬೇಕು, ಧರ್ಮಸ್ಥಳ ಕರ್ನಾಟಕದ ಜನ ಜಾಗೃತರಾಗಿದ್ದಕ್ಕೆ ನಂಬಲಿಲ್ಲ. ಇದು ಧರ್ಮಸ್ಥಳ ಅಲ್ದಿರೋ ಬೇರೆ ದೇವಸ್ಥಾನ ಅಥವಾ ಬೇರೆ ವ್ಯಕ್ತಿ ಮೇಲೆ ಆಗಿದ್ದಿದ್ರೆ ಇವತ್ತು ಆ ವ್ಯಕ್ತಿ ನೇಣಾಕೊಂಡು ಸಾಯಬೇಕಿತ್ತು ಅಥವಾ ಆ ಕ್ಷೇತ್ರ ನಿಲ್ದಿರೋ ಹೋಗ್ಬೇಕಿತ್ತು. ಧರ್ಮಸ್ಥಳ ಅನ್ನೋ ಕಾರಣಕ್ಕೆ ಮಂಜುನಾಥನ ಆಶೀರ್ವಾದ ಅಥವಾ ಅಣ್ಣಪ್ಪನ ದಯೆಯಿಂದ ಮತ್ತು ಸಾರ್ವಜನಿಕರಲ್ಲಿದ್ದಂಥ ನಂಬಿಕೆ ಮತ್ತು ಧರ್ಮಕ್ಷೇತ್ರ ಮಾಡಿರುವಂಥ ಸಾರ್ವಜನಿಕ ಕೆಲಸಗಳು ಸಮಾಜ ಸೇವೆಯಿಂದ ಉಳಿದಿದೆ ಅಂತ ಇಟ್ಕೊಳ್ಳಿ. ಬಹುಶಃ ಇನ್ನೂ ಒಂದು ಕಾರಣ ನೀವು ಹೇಳಿದ್ದಕ್ಕೆ ಪೂರಕವಾಗಿ ಅಂತಂದರೆ, ಧರ್ಮಸ್ಥಳ ಅನ್ನುವಂಥದ್ದು ಜಾತಿ ಎಲ್ಲೆಗಳನ್ನು ಮೀರಿ ಇರುವಂಥ ಒಂದು ಧರ್ಮಕ್ಷೇತ್ರ. ಹೌದು, ಆ ಕಾರಣಕ್ಕೂ ಅದು ಬಲವಾಗಿ ಜನರ ನಂಬಿಕೆಯಲ್ಲಿ ಗಟ್ಟಿಯಾಗಿದೆ ಅಂತ ಅನಿಸುತ್ತೆ. ಅಲ್ಲ, ನಿಮ್ಗೆ ಆಶ್ಚರ್ಯ ನೋಡಿ, ಮನೆಯಲ್ಲಿ ಒಂದು ಸುಳ್ಳು ಯಾರಾದ್ರೂ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಒಂದು ಹುಂಡಿಡೋರು ಧರ್ಮಸ್ಥಳಕ್ಕೆ ₹1 ಹಾಕಿ. ಜಾತಿ ಮತ ಪಂಥ ಏನೂ ಇಲ್ದಿರ ಧರ್ಮಸ್ಥಳ ಅಂದಿದ ತಕ್ಷಣ ಅವು ಮಂಜುನಾಥ ಸ್ವಾಮಿ ಅಂತ ಹೇಳಿ ₹1 ಕಾಯಿನ್ ಹಾಕೋರು. ಅಷ್ಟು ನಂಬಿಕೆ ಇತ್ತು. ಅದು ಮಂಜುನಾಥನ ಮಹಿಮೆ, ಅಣ್ಣಪ್ಪನ ಆಶೀರ್ವಾದ, ಇದೆಲ್ಲದರ ಜೊತೆ ಕ್ಷೇತ್ರ ಗಟ್ಟಿ ಇದ್ದು ಕುಳಿತು. ಅಕಸ್ಮಾತ್ ಧರ್ಮಸ್ಥಳ ಅಲ್ಲದೆ ಹೋಗಿದ್ರೆ ಇವತ್ತಿನ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟದಿರ್ತಿತ್ತು. ಈ ಕಾನ್ಸ್ಪಿರಸಿ ಲೆವೆಲ್ಗೆ ನಾವೆಲ್ಲೂ ಉಳಿತಿರ್ಲಿಲ್ಲ. ಸೊ ಈ ಕಾನ್ಸ್ಪಿರಸಿ ಲೆವೆಲ್ಗೂ ಒಂದು ವೇಗ ಪಡ್ಕೊಂಡಿದ್ದು ಅವನು ಮಾಸ್ಕ್ ಮ್ಯಾನ್ ಬಂದಾಗ, ಭೀಮಾ ಅಂತ ಹೆಸರಿನಲ್ಲಿ ಮಾಸ್ಕ್ ಮ್ಯಾನ್ ಬಂದಾಗ ಇದಕ್ಕೊಂದು ಭಾಳ ಸ್ಪೀಡಾಗಿ ವೆಲಾಸಿಟಿ ಜಾಸ್ತಿ ಆಗ್ಬಿಡ್ತಿದ್ರದ್ದು. ಸೊ ಆ ಸಂದರ್ಭದಲ್ಲಿ ಅವನು ಬುರುಡೆ ಇಟ್ಕೊಂಡು ಬರ್ತಾನೆ, ಅಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಆ ಕ್ಷಣಕ್ಕೆ ಏನು ಲೀಗಲ್ಲಾಗಿ ಏನು ಆ್ಯಕ್ಷನ್ ಆಗಬೇಕಾಗಿತ್ತು ಅದು ಆಗಲಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಏನಾಗಬೇಕಾಗಿತ್ತು ಆ ಕ್ಷಣಕ್ಕೆ ಅವನು ಬಂದ ತಕ್ಷಣ? ನನಗನ್ಸಿದ್ದು ಒಟ್ಟು ಅವನ ಆರೋಪ ನೋಡಿ ಇಷ್ಟಿದೆ, ಇವರೆಲ್ಲರೂ ಕೊಲೆ ಮಾಡಿ ಹಾಕಿದ್ರು, ನಾನು ಅದನ್ನು ಹೂತಿದ್ದೆ ಅಂತ. ಫಸ್ಟ್ ಅವನು ಪಾರ್ಟ್ ಆಫ್ ಕ್ರೈಮ್. ಅವನ ಮೇಲೆ ಇವ್ರು ಕಾನ್ಸ್ಪಿರಸಿ ಕೇಸು 302 ಮರ್ಡರ್ ಕೇಸ್ ಹಾಕಬೇಕಿತ್ತು ಆರಂಭದಲ್ಲೇ. 62B ಈಗ BNS ಕೆಳಗೆ ಹಾಕಬೇಕಿತ್ತು. ಅದ್ರ ಜೊತೆಗೆ ಅವನು ಯಾರ್ಯಾರ ಹೆಸರು ಹೇಳ್ತಾನೆ ತನಿಖೆಯಲ್ಲಿ ಹೆಸರು ಬರೋದನ್ನ ಸೇರಿಸ್ಕೊಂಡು ಹೋಗ್ಬೋದಿತ್ತು. ಪೊಲೀಸರು ಅದನ್ನ ಭಾಳ ಮಾಡ್ತಾರೆ. ಒಬ್ಬ ಬುರುಡೆ ತಂದ, ಎಕ್ಸಾಂಪಲ್ ಭಾಳ ಕಡೆ ಹಳ್ಳಿ ಕಡೆ ಆಗುತ್ತೆ, ಒಬ್ಬ ಸಾಯಿಸರೋ ತಲೆ ಬುರುಡೆ ತೊಗೊಂಡು ಬರ್ತಾನೆ, ಕೈ ತೊಗೊಂಡು ಬರ್ತಾನೆ. ಪೊಲೀಸರು ಏನು ಮಾಡ್ತಾರೆ, ಇಲ್ಲ ನೀನು ಬುರುಡೆ ಇಟ್ಕೋ ಅಥವಾ FSL ಕಳಿಸ್ತೀವಿ ಆಮೇಲೆ ಕೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ನು ಬುರುಡೆ ತಂದ ತಕ್ಷಣ ಮೇಲೆ 302 ಮರ್ಡರ್ ಕೇಸ್ ಆಗ್ತಾರೆ. ಇವನು ತಂದಿದ್ದ ಬುರುಡೆ ಎಲ್ಲಿಂದ ಅಂತ ಹೇಳಿ ಈ ಕ್ಷಣದವರೆಗೂ ಚರ್ಚೆ ಆಗಿಲ್ಲ. ಆ ಬುರುಡೆ ಎಲ್ಲಿ ಸಿಕ್ತು ಅಂತ ಹೇಳಿ ನೀವು ಆಶ್ಚರ್ಯ ನೋಡಿ. ಸುಜಾತಾ ಭಟ್ ಈ ಕಡೆಯಿಂದ ಇಲ್ಲಿಗೆ ಹೋದ್ರು, ಒಬ್ಬ ಯೂಟ್ಯೂಬ್ ವಿಡಿಯೋ. ಸುಜಾತಾ ಭಟ್ ಮನೆಯಿಂದ ಮುಂದೆ ಹೋದ್ರು, ವಿಡಿಯೋ ಮಾಡಿದ್ರು. ಅಕಸ್ಮಾತ್ ಈ ಬುರುಡೆ ಧರ್ಮಸ್ಥಳದಲ್ಲಿ ತೆಗೆದಿದ್ದರೆ ಇವ್ರು ವಿಡಿಯೋ ಮಾಡಿದ್ರೆ ಇರ್ತಿದ್ರ ಯೂಟ್ಯೂಬ್ನವರು? ಈ ಎಷ್ಟು ಯೂಟ್ಯೂಬರ್ಸ್ ಹೋಗಿ ಇನ್ನೇನು ಚಿನ್ನಯ್ಯ ಈ ಗುಂಡಿ ತೊಡ್ತಿದ್ದಾರೆ, ಈಗ 2 ಅಡಿಯಲ್ಲಿ ಗುಂಡಿ ತೊಡಿದ್ರು, 3 ಅಡಿಯಲ್ಲಿ ಸಿಕ್ತು, ಇದೆಷ್ಟು ಮಾಡ್ತಿದ್ರು? ಈ ಕ್ಷಣದವರೆಗೂ ಅವ್ನು ತೋಡಿದಂಥ ಗುಂಡಿ ಅಥವಾ ಎಲ್ಲಿಂದ ಬಂತು ಬುರುಡೆ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ನೀವು ಅವ್ನು ಬುರುಡೆ ತಂದವನ ಮೇಲೆ ಫಸ್ಟ್ ಕೇಸ್ ಹಾಕಿ ಅವ್ನು ಒದ್ದು ಒಳಗೆ ಹಾಕ್ದಿರಾ? ಅವನನ್ನು ಮೊನ್ನೆ ಭಾನುವಾರ ಯಾವತ್ತು ಅವ್ನು 164 ಸ್ಟೇಟ್ಮೆಂಟ್ ಆಗಿದೆ, 183 ಸ್ಟೇಟ್ಮೆಂಟ್ ಆಗಿದೆ. ಅದಕ್ಕೆ ಮುಂಚೆವರೆಗೂ ಅವನು ಅರೆಸ್ಟ್ ಮಾಡಿರಲಿಲ್ಲ. ಹೌದು, ಪೊಲೀಸ್ ಕಸ್ಟಡಿಯಲ್ಲಿ ಇರಲಿಲ್ಲ. ಹೌದು, ಅವನನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇಲ್ದಿರಾ ನೀವು ಮಾಡಿರುವಂಥ ಇಷ್ಟು ಮಹಜರ್ಗಳಿಗೆ ಯಾವ ಲೀಗಲ್ ಮಾನ್ಯತೆ ಇದೆ? ಏನೂ ಇಲ್ಲ, ಝೀರೋ. ನೀವು ಅವ್ನು ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲ, ನೀವು ಅವನ ಮೇಲೆ 211 BNS ಕೇಸ್ ಹಾಕಿ ಒಂದು ಬೆಳ್ತಂಗಡಿಯಲ್ಲಿ ಒಂದು ಕೇಸ್ ಹಾಕ್ತೀರಾ. ಆ ಕೇಸ್ ಮೇಲೆ FIR ಮಾಡಿ SIT ಕೊಡ್ತೀರಿ. SIT ಅವ್ರು ತನಿಖೆ ಮಾಡ್ತಾರೆ. ನೀವು ಅವನನ್ನು ಪೊಲೀಸ್ ಕಸ್ಟಡಿಗೆ ತಗೊಳ್ಳಲ್ಲ, ನೀವು ಅವನನ್ನು ಇನ್ವೆಸ್ಟಿಗೇಷನ್ಗೆ ಮಹಜರ್ ಅಂತ ಏನು ಎವಿಡೆನ್ಸ್ ನೋಡ್ಸಲ್ಲ. ಮತ್ತು ಇದು ಎವಿಡೆನ್ಸ್ ಹೇಗಾಗುತ್ತೆ? ಒಂದು
ಎರಡನೇದು ಅವನ ವಿರುದ್ಧ ನೀವು ಪ್ರಕರಣ ಹಾಕಿದ್ರೆ ಇಲ್ಲ, ಬುರುಡೆ ನೀವು ಆರಂಭದೇನು ಮೊದಲನೇ ಗುಂಡಿನ ಬುರುಡೆಯಲ್ಲಿ ಸಿಕ್ಕಿದಂತ ಚರ್ಚೆ ಮಾಡ್ಬೇಕಿತ್ತು. ನಿಮ್ಮ ಮೊದಲನೇ ಇನ್ವೆಸ್ಟಿಗೇಷನ್ ಈ ಬುರುಡೆ ಸಿಕ್ಕಿದಲ್ಲಿ ಏನು ಚರ್ಚೆ ಆಗ್ಬೇಕಿತ್ತು, ಅದನ್ನ ಮಾಡಿದ್ರ ಇಲ್ಲ. ಒಟ್ಟು ಪೊಲೀಸರು ಕೂಡ ಕನ್ಫ್ಯೂಷನ್ ಆಗೋ ಮಟ್ಟಿಗೆ ಕಾನ್ಸ್ಪಿರೇಷನ್ ಸೃಷ್ಟಿ ಮಾಡಿದ್ರು. ಯಾವಾಗ ಬುರುಡೆ ಸಿಗ್ಲಿಲ್ಲ ಅಥವಾ ಎಲುಬು ಸಿಗ್ಲಿಲ್ಲ ಅಂತ ಹೇಳಿ ಸುಜಾತಾ ಭಟ್ ಅಂತವ್ರು ಹೊರಗೆ ಬಂದ್ರು. ಅವಾಗ ಪೊಲೀಸರಿಗೆ ಆ ಕಡೆ ಅಲ್ಲೂ ನೋಡಕ್ ಆಗ್ತಿಲ್ಲ, ಈ ಕಡೆ ಇಲ್ಲೂ ಕಾನ್ಸಂಟ್ರೇಟ್ ಮಾಡಕ್ ಆಗದ ಲೆವೆಲ್ಗೆ ತಂದಿಟ್ರು. ನಿಮ್ಮ ಒಂದು 13ನೇ ಗುಂಡಿ ತೋಡಿದ್ರು, 14ಕ್ಕೆ ಹೋಗ್ಬಿಟ್ಟಿದ್ದಾರೆ ದೊಡ್ಡ ಲೈವ್ ಬಂದು ಚರ್ಚೆ ಆಗಿ ಏನೇನೋ ಮಾಡಿದ್ರು. ಈಗ 13 ಆಯ್ತು, 14 ಆಯ್ತು. ಇನ್ ಬಾಕಿ ಇದ್ರೆ ಇವರೆಲ್ಲರೂ ಎಲ್ಲೆಲ್ಲಿ ಇನ್ನು ಹೇಳೋ ಗುಂಡಿಗಳು ತೋಡಿದ್ರೆ ಇಡೀ ಧರ್ಮಸ್ಥಳದಲ್ಲಿ ಜಾಗನೇ ಇರಲ್ಲ, ಅಷ್ಟು ಗುಂಡಿ ತೋಡಿಸ್ತಿದ್ದಾರೆ. ಹೌದು. ಕೊನೆಗೆ ನೀವು ಲಾಸ್ಟ್ ಏನಂದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ತೋಡ್ಬೇಕಂತೆ, ಗ್ರಾಮ ಪಂಚಾಯತಿ ಆಫೀಸ್ ಹತ್ರ ಒಂದು ತೋಡ್ಬೇಕಂತೆ ಅಂತಿದ್ರು. ಬಹಳ ಜನ ಜೋಕ್ ಮಾಡ್ತಿದ್ರು ಸೋಷಿಯಲ್ ಮೀಡಿಯಾ, ನಮ್ಮ ಮನೆ ಮುಂದೆ ಗಿಡ ನೆಡ್ಬೇಕು, ಸ್ವಲ್ಪ ಗುಂಡಿ ತೋಡ್ಕೊಡಿ ಅಂತ. ಆ ಮಟ್ಟಿಗೆ ತಂದಿಟ್ರು ಇನ್ವೆಸ್ಟಿಗೇಷನ್. ಹೇಗೆ ಒಂದು ಕ್ರಿಮಿನಲ್ ಕೇಸ್ ಇನ್ವೆಸ್ಟಿಗೇಷನ್ ಆಗಬಾರದು ಅಂತೇಳಿ ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ ಹೇಳುತ್ತೆ, ಆದಷ್ಟು SIT ಮಾಡಿದೆ. ಬಹುಶಃ ಸೌಜನ್ಯ ಕೇಸ್ನಲ್ಲೂ ಆರಂಭದಲ್ಲಿ ಆಗಿದ್ದು ಅದೇ ಅನ್ನುವಂಥ ಒಂದು ಆರೋಪ ಇದೆ. ಆರಂಭದ ಒಂದು ವಾರ ಕಾಲ ನನಗೆ SIT ಬಗ್ಗೆ ಅಭಿಪ್ರಾಯ ಒಂಥರ ಡಿಫ್ರೆಂಟ್ ಇದೆ ಸೌಜನ್ಯ ಕೇಸ್ಗಿಂತ. SIT ಅವ್ರು ಏನ್ ಮಾಡಿದ್ರು, ಇವರಿಷ್ಟು ಆರೋಪಗಳನ್ನ ಕೇಳೋಣ ಅಂತ ಹೇಳಿ ಬಿಟ್ರು. ಯಾವಾಗ ಇವ್ರ ಆರೋಪಗಳಲ್ಲಿ ನಿರಾಧಾರ ಇದೆ, ಏನೂ ಇಲ್ಲ ಅಂತ ಗೊತ್ತಾಯ್ತು, ಆವಾಗ ಅವ್ರ ವಿರುದ್ಧ ಎವಿಡೆನ್ಸ್ ರೆಡಿ ಮಾಡಿ ಅವ್ರನ್ನ ಒಳಗಾಗ್ತಿದ್ದಾರೆ ಅಂತ ಅನ್ಸುತ್ತೆ. ಸೌಜನ್ಯ ಪ್ರಕರಣದಲ್ಲಿ ಇಟ್ ವಾಸ್ ಔಟ್ ಮೋಸ್ಟ್ ನೆಗ್ಲಿಜೆನ್ಸ್, ಏನೂ ಇರಲಿಲ್ಲ. ನೀವು ಅವನೊಬ್ಬ ಡಾಕ್ಟರ್ ಆಡಮ್ ಅಂತ ಹೇಳಿ ಮಂಗಳೂರಿನ ಆಸ್ಪತ್ರೆ ಅವನು, ಆತ ಸೌಜನ್ಯ ಬಾಡಿನ ಇನ್ಸ್ಪೆಕ್ಷನ್ ಮಾಡ್ತಾನೆ, ಇವನ್ ಸಂತೋಷ್ ರಾವ್ ಮಾಡಲ್ಲ. ಸಂತೋಷ್ ರಾವ್ ಬಾಡಿ ಇನ್ಸ್ಪೆಕ್ಷನ್ ಮಾಡೋನು ಅಥವಾ ಮೆಡಿಕಲ್ ರಿಪೋರ್ಟ್ ಕೊಡೋ ಡಾಕ್ಟರ್ ಮಹಾಬಲೇಶ್ವರ ಭಟ್ರು ಅಂತ ಹೇಳಿ, ಅವರನ್ನ ಕೋರ್ಟ್ ಸಾಕ್ಷ್ಯ ಕನ್ಸಿಡರ್ ಮಾಡಲಿಲ್ಲ. ಅಂದ್ರೆ ಒಟ್ಟು ಸೌಜನ್ಯ ಪ್ರಕರಣ ಏನಿದೆ ಅದು ನೆಗ್ಲಿಜೆನ್ಸ್ ಅಲ್ಲಿ ಆಗಿದ್ದು. SIT ಹಂಗಲ್ಲ. SIT ಏನಿದೆ ನನಗೇನು ಅನ್ಸುತ್ತೆ, ಇವರೆಲ್ಲ ಹೇಳಿದ್ರು ಈ ಕಾನ್ಸ್ಪಿರಸಿ ಅಥವಾ ಏನು ಪ್ರೆಷರ್ ಅಂತ, ನಾವು ಪೊಲಿಟಿಕಲ್ ಪ್ರೆಷರ್ ಅಂತ ನಾನೇನು ಹೇಳ್ತಿದ್ದೆ, ಅದಕ್ಕೆ ಈಲ್ಡ್ ಆಗಿ ಅಥವಾ ಮಾಡೋಣ ನೋಡೋಣ ಅಂತ ಹೇಳಿ ಮಾಡಿದ್ದಾರೆ. ಈಗ ವಾಪಸ್ ಅವರಿಗೆ ಯಾರು ಇದ್ದಾರೆ ಅಪ್ರೂವರ್ ಮಾಡ್ಕೊಂಡು ಲಿಸ್ಟ್ ಕಳಿಸ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅಂದರೆ ಈಗ ಮಾಸ್ ಮ್ಯಾನ್ ಅಥವಾ ಚಿನ್ನಯ್ಯ ಇವನ ವಿಚಾರಣೆ ಈಗ ಅರೆಸ್ಟ್ ಆಗಿ ವಿಚಾರಣೆ ಆಗ್ತಾ ಇದೆ. ಅವನು ಒಂದಷ್ಟು ಹೆಸರುಗಳನ್ನ ಹೇಳಿದ್ದಾನೆ. ಅವನಿಗೆ ಆಶ್ರಯ ಕೊಟ್ಟವರು ಮತ್ತೊಬ್ಬರು ಎಲ್ಲರೂ, ಗಿರೀಶ್ ಮಟ್ಟಣ್ಣವ್ರು ಇರ್ಬೋದು, ಮಹೇಶ್ ತಿಮ್ಮರ್, ಒಡಿ ಶೆಟ್ಟಿ ಇರ್ಬೋದು, ಬೇರೆ ಬೇರೆ ಒಂದಷ್ಟು ಜನ, ಜಯಂತ್ ಇರ್ಬೋದು, ಯಾರೋ ಒಂದಷ್ಟು ಜನ ಹೆಸರುಗಳನ್ನ ಹೇಳಿದ್ದಾನೆ. ಅವರ ವಿರುದ್ಧ ಯಾವ ರೀತಿ ಕಾನೂನಿನ ಕ್ರಮಗಳು ಆಗಬಹುದು ಮುಂದೆ ಅಂತ? ಅಲ್ಲ, ಒಂದು ಕಾನ್ಸ್ಪಿರಸಿ, ಓಕೆ. ಎರಡನೇದು ವೈಯಕ್ತಿಕವಾಗಿ ಏನಾದರೂ ಧರ್ಮಕ್ಷೇತ್ರದವ್ರು ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಬೇರೆ ಲೀಗಲ್ ಪ್ರೊಸೀಜರ್ ಇದೆ. ಪೊಲೀಸರು ಮಾತ್ರ ಒಟ್ಟು ಕಾನ್ಸ್ಪಿರಸಿ ಮತ್ತು ಈ ಕ್ರಿಮಿನಲ್ ಇಂಟೆಂಟ್ ಏನಿತ್ತು ಇದ್ರ ವಿರುದ್ಧ FIRಗಳು ಮಾಡಬೇಕಾಗತ್ತೆ ಒಂದು. ಎರಡನೇದು ಇವರೆಷ್ಟು ಖರ್ಚು ಮಾಡೋದು ರಿಕವರಿ ಮಾಡಬೇಕಲ್ಲ. ಹೌದು. ಗುಂಡಿ ತೋಡೋದಕ್ಕೆ JCBಗಳು, ಆಫೀಸರ್ಸ್ ಟೈಮ್, ಆಫೀಸರ್ ಸಂಬಳ ಇದಿಷ್ಟು ರಿಕವರ್ ಮಾಡಬೇಕಲ್ಲ, ಅದನ್ನು ಪೊಲೀಸರು ಇರೋ ತನಕ ವಸೂಲಿ ಮಾಡಬೇಕು. 1 ಕೋಟಿ ವ್ಯೂ ಬಂದ್ಮೇಲೆ ಅವನಿಗೆ ದುಡ್ಡು ಬಂದಿರುತ್ತಲ್ಲ, ಅಂಥದ್ರಲ್ಲೇ ವಸೂಲಿ ಮಾಡಬೇಕು. ಇಲ್ಲ, ಅದು ಒಂದು ಪರ್ಟಿಕ್ಯುಲರ್ ವಿಡಿಯೋನ ಮಾನಿಟೈಸ್ ಮಾಡಿಲ್ಲ ಅನ್ನುವಂಥ ಒಂದು ಸುದ್ದಿ ಇದೆ. ಅವನು ಬೇರೆ ವಿಡಿಯೋಸ್ ಎಲ್ಲ ಮಾನಿಟೈಸ್ ಆಗಿದೆ, ಅದು ಒಂದು ವಿಡಿಯೋ ಮಾನಿಟೈಸ್ ಆಗಿಲ್ಲ. ಡೆಲಿಬ್ರೇಟ್ ಇರ್ಬೋದು, ಅದು ಒಂದು ಸ್ಟ್ರಾಟಜಿನೂ ಇರ್ಬೋದು, ಗೊತ್ತಿಲ್ಲ. ಆ ಥರದ್ದು ಒಂದು ಸುದ್ದಿ ಇದೆ. ಈಗ ನಾವು ಈ ಒಟ್ಟು ಕಾನ್ಸ್ಪಿರಸಿಯಲ್ಲಿ ಯಾವ್ದು ಕಾನ್ಸ್ಪಿರಸಿ ಯಾವ್ದಲ್ಲ ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಕಷ್ಟ ಆಗಿದೆ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹೌದು. ಈಗ ಸುಜಾತಾ ಭಟ್ ನೋಡಿದಾಗ ನೀವು ನಿಮಗೆ ಮನ್ಸಿಗೆ ಬೇಜಾರಾಗೋಗಿತ್ತು. ಪಾಪ ಈ ವಯಸ್ಸಿರೋ ಅಜ್ಜಿ, CBI ಕೆಲಸ ಮಾಡಿದ ಅಜ್ಜಿ, ಈಕೆಗೆ ಇಷ್ಟು ಚಿತ್ರಹಿಂಸೆ ಆಗೋಯ್ತಾ ಅಂತ. ನೀವು ನನಗೆ ಬಹಳ ಜನ ನಾನು ನಿಮ್ಗೆ ಹೇಳೋದು ಪ್ರಶ್ನೆ ಮಾಡೋರು, ಆ ಥರ ಒಬ್ರು ತಾಯಿ ಇದ್ದಿದ್ರೆ, ಆ ಥರ ಒಬ್ರು ಅಕ್ಕ ಇದ್ದಿದ್ರೆ ಅಂತ. ನಮಗೆ ಹೆಂಗ ಅನ್ಸ್ತಿತ್ತು, ನಾವೇನೋ ತಪ್ಪು ಮಾಡ್ಬಿಟ್ಟಿದೀವ ಅನ್ನೋ ಲೆವೆಲಿಗೆ ನಮಗೆ ಪ್ರೆಷರ್ ಮಾಡೋ ಲೆವೆಲಿಗೆ ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಬಾಯಿಗೆ ಬಂದಾಗ ಎಲ್ಲರೂ ಬೈದ್ರು. ಈಗ ಹಾಗಾಗಿ ಮಾನಿಟೈಸೇಷನ್ ಕೂಡ ನನಗೇನು ಭಾಳ ಸತ್ಯ ಅಥವಾ ಡೆಲಿಬ್ರೇಟ್ ಆಗಿ ಮಾಡಿಲ್ವೋ ನನಗದು ಗೊತ್ತಿಲ್ಲ. ಇಲ್ಲಿ ನನಗೆ ಒಂದು ಅಂಶ ನನಗನ್ಸೋದು, ನೆರೇಟಿವ್ ಬಿಲ್ಡಪ್ ಆಗಿದೆ ಧರ್ಮಸ್ಥಳದ ವಿರುದ್ಧ. ಅಂದರೆ ಅದು ನೇರವಾಗಿ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರ ವಿರುದ್ಧನೇ ಅದು ನೆರೇಟಿವ್ ಬಿಲ್ಡಪ್ ಆಗಿರೋದು. ಸೊ ಅವರು ಏನಾದರೂ ಕಾನೂನಿನ ಕ್ರಮ ಈಗ ಹೊಸದಾಗಿ ಏನಾದರೂ ತಗೊಳ್ಳೋದಕ್ಕೆ ಅವಕಾಶ ಇದೆಯಾ? ಅಲ್ಲ, ಖಂಡಿತ ಇದೆ. ಬಟ್ ನನಗನ್ಸಿದ್ದು ಧರ್ಮಾಧಿಕಾರಿಗಳು ಈ SIT ತನಿಖೆ ಮುಗಿಲಿ ಅಂತ ಕಾಯ್ತಿರ್ಬೋದು ನನಗನ್ಸೋದು. ಯಾಕಂದ್ರೆ ಈ SIT ತನಿಖೆಯಲ್ಲೇ ಸಂಪೂರ್ಣ ಸತ್ಯ ಹೊರಗೆ ಬರುತ್ತೆ ಅಂತ ನನಗನ್ಸುತ್ತೆ. ನನಗೆ ಆ ನಂಬಿಕೆ ಇದೆ ಈಗ. ಓಕೆ. ಯಾಕಂದ್ರೆ SIT ಅವರು ಯಾವಾಗ ಆತನ ಅರೆಸ್ಟ್ ಮಾಡಿ ಅಪ್ರೂವರ್ ಮಾಡಿದ್ರು, ಅವಾಗ ಇವರೆಲ್ಲರ ಚಟಪಟಿಕೆ ಮತ್ತೆ ಇವರೆಲ್ಲರೂ, ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ SIT ಅವರ ವಿರುದ್ಧ ಆರೋಪ ಮಾಡ್ತಿರೋದು ನೋಡಿದ್ರೆ ಇವರೆಲ್ಲರಿಗೂ SIT ಬಿಸಿ ಮುಟ್ಟಿದೆ ಅಂತ ಅನ್ಸುತ್ತೆ. ಇದೇ ಜನ SIT ಅನ್ನು ಸಪೋರ್ಟ್ ಮಾಡಿದವರು. ನೀವು ಯಾರು ಇವತ್ತು SIT ಅನ್ನು ಬೈತಿದಾರಲ್ಲ ಸೋಷಿಯಲ್ ಮೀಡಿಯಲ್ಲಿ, ಇವರೆಲ್ಲರೂ SIT ಅನ್ನು ಸಪೋರ್ಟ್ ಮಾಡಿ. ಹೌದು, ತಮಗೆ ಬೇಕಾದವ್ರ ಅಧಿಕಾರಿ ಇಂಥವರೇ ಇರಬೇಕು ಅಂತ ಹಾಕಿಸ್ಕೊಂಡಿದ್ದು ಅದೇ ಒಂದು ಲಾಬಿ ಅಲ್ವಾ. ಈಗ ಯಾವಾಗ ಮುಸುಕುದಾರಿ ಚಿನ್ನಯ್ಯ ಅರೆಸ್ಟ್ ಆದ, ಆಗೇನಾಯ್ತು, ಇವರೇ SIT ಬಯಕ್ ಶುರು ಮಾಡಿದ್ದಾರೆ. ಹೌದು. ಮತ್ತೆ ಹಳೆ ಚಿನ್ನಯ್ಯನ ಸಂದರ್ಶಗಳನ್ನ ಈಗ ಪ್ರಸಾರ ಮಾಡ್ತಿದ್ರು. ಅದು SIT ತನಿಖೆಗೆ ಯಾವ ರೀತಿ ಡಿಸ್ಟರ್ಬ್ ಮಾಡುತ್ತಾ ಅಥವಾ ಇನ್ಫ್ಲುಯೆನ್ಸ್ ಮಾಡುತ್ತಾ? ಹಳೆ ವಿಡಿಯೋಗಳನ್ನ
ಇಂಟರ್ವ್ಯೂಗಳನ್ನ ಮಾಡ್ತಾ ಇದ್ದಾರೆ, ಈಗ ಪ್ರಸಾರ ಮಾಡ್ತಿದ್ದಾರೆ. ನಾನು ನಿಮ್ಗೆ ಆಗಲೇ ಹೇಳಿದೆ, ಈ ಕಾನ್ಸ್ಪಿರಸಿ ಎಷ್ಟು ಡೀಪ್ ರೂಟೆಡ್ ಇದೆ ಅಂತೇಳಿ ನಾವು ತಿಳ್ಕೊಳ್ಳಿಕ್ಕೆ ಭಾಳ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ ಅಂತ. ಈತ ಬುರ್ಡೆ ತಗೊಂಡು ಇವ್ರ ಹತ್ರ ಬರೋದಕ್ಕೆ ಅಂದರೆ ಕೋರ್ಟಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಮುಂಚೆನೆ ಈ ವಿಡಿಯೋ ಮಾಡಿದಾನೆ ಅಂದರೆ ಉದ್ದೇಶ ಏನಿತ್ತು? ಅಥವಾ ಆ ವಿಡಿಯೋ ಇವ್ರ ಹತ್ರ ಇದ್ರೂ ಕೂಡ ಆ ವಿಡಿಯೋನ ಇವತ್ತವರೆಗೂ ಹೊರಗಡೆ ಹಾಕ್ದಿರಾ ಅವ್ರು ಯಾಕೆ ಅದನ್ನು ಕಾಯ್ದು ಇಟ್ಕೊಂಡಿದ್ರು? ಅಂದರೆ ಅವ್ರು ಹೇಳೋದು ಎವಿಡೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಒಂದು ಮುಖ ತೋರಿಸೋ ಆಗಿರಲಿಲ್ಲ, ಹಂಗಾಗಿ ನಾವು ಇಟ್ಕೊಂಡಿದ್ವಿ. ಕರೆಕ್ಟ್. ಬಟ್ ಆದ್ರೆ ಅವನು ಅವತ್ತು ಹೇಳಿದ್ದು ಸುಳ್ಳು, ಇವತ್ತು ಹೇಳಿದ್ದು ಸುಳ್ಳೆ ಅಲ್ವಾ? ನೀವು ಅವತ್ತು ಹೇಳಿದ್ದ ಹೇಳಿಕೆನೆ ತಾನೇ ಡಿಸ್ಪ್ಯೂಟ್ ಮಾಡಿದ್ದಾನೆ 183 ಸ್ಟೇಟ್ಮೆಂಟ್ ಅಲ್ಲಿ. ಇಲ್ಲ ನಾನು ಕಾನ್ಸ್ಪಿರಸಿ ಮಾಡಿದ್ದೀನಿ ಅಂತ ಹೇಳಿದ್ದಾನೆ ಅಂತ ಮಾಧ್ಯಮಗಳೆಲ್ಲ ವರದಿ ಮಾಡ್ತಿದೆ. ನನ್ನ ವಿರುದ್ಧ ನನ್ನ ಹಿಂದೆ ಇಂಥವ್ರಿದ್ರು, ನಾನು ಇಂಥವ್ರ ಮೇಲೆ 2 ತಿಂಗಳು ಕೂಡಿಟ್ರು, ಮಹೇಶ್ ತಿಮ್ಮರೋಡಿ ಅವ್ರ ಮನೇಲಿ ನಾನು ಜನ ಬಂದು ನಾನು ಒಳಗೆ ಲಾಕ್ ಮಾಡ್ತಿದ್ರು ಅಂತೆಲ್ಲ ಹೇಳಿದಾರೆ ಅಂತ ನಾನು ಇವತ್ತು ಮಾಧ್ಯಮದಲ್ಲಿ ನೋಡಿದೆ. ಅಲ್ಲ, ಅದೇ ಅವ್ರು ಹೇಳೋದೇನು ಅಂತಂದರೆ, ಈಗ ಯಾರು ಹಳೇ ಇಂಟರ್ವ್ಯೂಗಳನ್ನೆಲ್ಲ ಈಗ ಪ್ರಸಾರ ಮಾಡೋದು ಅಂತ ಅದರ ಪರವಾಗಿರುವಂಥವ್ರು ಹೇಳುವಂಥದ್ದು ಏನು ಅಂದರೆ, SIT ಏನು ಹಾಗೆ ಹೇಳಿಲ್ವಲ್ಲ, ಮಾಧ್ಯಮಗಳು ಹೇಳಿರೋದು ಗೊತ್ತಿಲ್ಲ. ಏನು SIT ಮುಂದೆ ಏನು ಬರುತ್ತೋ ಬರಲಿ, ಹಂಗಾಗಿ ನಾವು ಇದನ್ನು ಪ್ರಸಾರ ಮಾಡ್ತೀವಿ. ಅತ್ಯಾಚಾರ ಆಗಿತ್ತು, ಕೊಲೆ ಆಗಿತ್ತು ಅಂತ SIT ಹೇಳಿತ್ತು, ಇವ್ರು ಹೇಳಿದ್ರು. ಅತ್ಯಾಚಾರ ಆಗಿತ್ತು, ಕೊಲೆ ಆಗಿತ್ತು, 1000 ದೇಹಗಳು, 3000 ದೇಹಗಳು, ಕೊಲೆ ಬಟ್ಟೆ ಇಲ್ದಿರ ಬಿದ್ದಿತ್ತು, SIT ಅವ್ರು ಹೇಳಿದ್ರ? ರಸ್ತೆಯಲ್ಲಿ ಬಿದ್ದೋಗಿತ್ತು ದೇಹಗಳು, ಅವನ ಕೊಲೆ ಆಯಿತು, ಇವನ್ ಎಷ್ಟೋ ಕೊಲೆಗಳ. ನೀವು ಆಶ್ಚರ್ಯ ಅಂದ್ರೆ ಅವ್ರು ಕೊಡ್ತಿದ್ದು ಕೊಲೆ ಪಟ್ಟಿ ಹೆಂಗಿತ್ತು ಅಂದ್ರೆ ಇವರೇ ಕೂತ್ ಪಟ್ಟಿ ಮಾಡೋಣ ಅಂತ ಕೊಡ್ತಿದ್ರು. SIT ಹೇಳಿತಾ? ಇವತ್ತು SIT ಹೇಳಬೇಕು, ಇವತ್ತು ಕಾನೂನು ರೀತಿ ಹೊರಗೆ ಬರಬೇಕು. ಹೌದಪ್ಪ, ನೀವು ಮಾಡುವಾಗ ಏನು ಬಂದಿತ್ತು? ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಬ್ರೇಕಿಂಗ್ ನ್ಯೂಸ್, ಅರ್ಜೆಂಟ್ ಲೈವ್ ಅಂತೆಲ್ಲ ಮಾಡಿದ್ರಲ್ಲ, ಅವತ್ತು 1 ನಿಮಿಷ ಯೋಚನೆ ಮಾಡಿ SIT ಅವ್ರು ತನಿಖೆ ಮಾಡ್ತಿದ್ದಾರೆ. ನಮಗೆ SIT ಮೇಲೆ SIT ಡಿಮಾಂಡ್ ಮಾಡಿದ್ದು ನೀವೇ, ತನಿಖೆ ಕೇಳಿದ್ದು ನೀವೇ. ಈ ಬುರುಡೆ ಮನುಷ್ಯ ಹೋದಾಗ ದೊಡ್ಡ ಈ ರಾಜ್ಯದಲ್ಲಿ ಏನೋ ಒಂಥರ ಚಳುವಳಿ ಆಗೋಗಿದೆ ಅಥವಾ ಚಲನವಲನ ಆಗ್ಬಿಟ್ಟಿದೆ ಅನ್ನೋ ಲೆವೆಲ್ಗೆ ಬಿಂಬಿಸಿದ್ದು ನೀವೇ. ಸುಮ್ಮನೆ ಇರಬೇಕಿತ್ತು SIT ಆಗೋವರೆಗೂ. ಅವತ್ತು ನೀವು ಇರಲಿಲ್ಲ. ಇವತ್ತು ಯಾಕೆ ಚಡಪಡಿಸ್ತಿದಾರೋ ನಿಮ್ಮ ಇಡೀ ಕಾನ್ಸ್ಪಿರಸಿ ಹೊರಗೆ ಬಂದಿದೆ ಅಂತ ಹೇಳ್ತಿದ್ದೀರಿ. ಅವತ್ತೇ ಹೇಳ್ಬೋದಿತ್ತಲ್ಲ. ಅಂದರೆ ಅದು ಒಂದು ಭಾಗ. ಇನ್ನೊಂದು ನೀವು ಆಗಲೇ ಹೇಳಿದಾಗೆ ನೆರೆಟಿವು, ಕಾನ್ಸ್ಪಿರಸಿ, ಇಂಟರ್ನ್ಯಾಷನಲ್ ಮೀಡಿಯಾ ಕೂಡ ಇದರಲ್ಲಿ ಭಾಗವಹಿಸಿದ್ದು ನಾವು ನೋಡ್ತೀವಿ. ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ನೆರೆಟಿವ್ ಅಂತ ಅನ್ಸೋಕ್ಕೆ ಶುರುವಾಯಿತು. ಸೊ ಇಂಟರ್ನ್ಯಾಷನಲ್ ಮೀಡಿಯಾ ವಿರುದ್ಧ ಏನಾದರೂ ಭಾರತದ ಏನಾದರೂ ಒಂದು ಅಸಮಾಧಾನ ಅಧಿಕೃತವಾಗಿ ವ್ಯಕ್ತಪಡಿಸೋದು ಅಥವಾ ಕಾನೂನಾತ್ಮಕವಾಗಿ ಏನಾದರೂ ಕ್ರಮ ತಗೊಳ್ಳೋದು, ಅದಕ್ಕೇನಾದರೂ ಅವಕಾಶ ಇದೆಯಾ? ಅಲ್ಲ, ಮಾಧ್ಯಮಗಳ ವಿರುದ್ಧ ನೋಟಿಸ್ ಕೊಟ್ಟು ಅಥವಾ ನಿಮಗೆಲ್ಲ ಸೋರ್ಸ್ ಏನು ಅಂತೇಳಿ SIT ಕೇಳೋ ಸಾಧ್ಯತೆ ಇದೆ. ಓಕೆ. ಆದರೆ ನನಗೆ ಈ ಕ್ಷಣದಲ್ಲಿ ಏನು ಅನ್ಸುತ್ತೆ ಅಂದರೆ, ಇವರೆಲ್ಲರನ್ನ ಎಕ್ಸ್ಪೋಸ್ ಮಾಡಿ ಕಾಮನ್ ಸೆನ್ಸಲ್ಲಿ ಜನ ಎಕ್ಸ್ಪೋಸ್ ಮಾಡಿ ಹಾಕಿದ್ದಾರೆ. ಇವತ್ತು ನೀವು ಇಂಥ ಮಾಧ್ಯಮಗಳು ಯಾರು, ಈಗ ಎಕ್ಸಾಂಪಲ್ BBC, ನೀವು ಒಂದು ಕೇರಳದಲ್ಲೊಂದು ಮಲಯಾಳಿ ನ್ಯೂಸ್ ಆರ್ಟಿಕಲ್ ನೋಡ್ತಿದ್ದೆ ನಾನು. 10,000 ದೇಹಗಳು ಬಿದ್ದಿದೆ, 10,000 ದೇಹಗಳು ಗುಡ್ಡೆ ಥರ ಬಿದ್ದಿದೆ ಅಂತೆಲ್ಲ ಬರ್ತಿದೆ. ಈ ಪತ್ರಿಕೆಗಳು, ಭಾಳ ಪತ್ರಿಕೆಗಳು ಕರ್ನಾಟಕದಲ್ಲೂ ಹಿಂಗಿತ್ತು, ಬರೀತಿತ್ತು. ಈಗ ಜನ ಯಾರು ಓದಲ್ಲ ಅದನ್ನು. ಇವರೆಲ್ಲರ ಪರಿಸ್ಥಿತಿನೂ ಅಷ್ಟೇ ಬರುತ್ತೆ. ನೀವು BBC ಅಂತ ಇಂಟರ್ನ್ಯಾಷನಲ್ ಮೀಡಿಯಾಲಿ ಟೆಂಪಲ್ ಸೈಟಲ್ಲಿ ಹಿಂಗಿದೆ ಅಂದರೆ ಕಾನ್ಸ್ಪಿರಸಿ ಲೆವೆಲ್ ನೋಡಿ. ಹಾಗಾಗಿ SIT ತನಿಖೆಯಲ್ಲಿ ಇದು ಹೊರಗೆ ಬರುತ್ತೆ ಅಂತ ನನಗನ್ಸುತ್ತೆ. ಅಂದರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ನೆರೇಟಿವನ್ನು ಈ SIT ತನಿಖೆ ಅನ್ನೋದು ಸೋಲಿಸುತ್ತೆ ಅನ್ನುವಂಥದ್ದು ಒಂದು ಭರವಸೆ ನಿಮಗಿದೆ? ಅಲ್ಲ, ಈಗಿನ ಕ್ಷಣದವರೆಗಂತೂ ಇದೆ. ಓಕೆ. ನಮ್ಮ ರಾಜಕಾರಣಿಗಳು ಕೈ ಹಾಕದೇ ಇದ್ದಾರೆ. ಓಕೆ. ಈಗಿನ ಕ್ಷಣದವರೆಗಂತೂ ಇದೆ. ಕಾರಣ ಏನಂದ್ರೆ, ಈಗ ಇವರೆಲ್ಲರೂ ಯಾರು ಚಡಪಡಿಸ್ತಿದ್ದಾರೆ, ಇವರೆಲ್ಲರೂ ಯಾರ SIT ವಿರುದ್ಧ ಆರೋಪಗಳು ಶುರು ಮಾಡಿದಾರಲ್ಲ, ಇವರೆಲ್ಲರ ತಲ್ಲಣ ನೋಡಿದ್ರೆ SIT ತನಿಖೆ ಕರೆಕ್ಟ್ ಇದೆ ಅಂತ ಅನ್ಸುತ್ತೆ. ನೀವು ಯಾವಾಗಲೂ ಕೆಲವು ಸಾರಿ ಏಜೆನ್ಸಿ ಕರೆಕ್ಟಾಗಿ ಕೆಲಸ ಮಾಡ್ತಿದ್ವಲ್ಲ ಅಂತ ಆರೋಪಿಗಳ ಮುಖದಲ್ಲಿ ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ. ಕರೆಕ್ಟ್. ಹಾಗಾಗಿ ನನಗನ್ಸುತ್ತೆ. ಓಕೆ. ಒಟ್ಟಾರೆಯಾಗಿ ಗಿರೀಶ್ ಭಾರದ್ವಾಜ್ ಅವರೇ, ಒಟ್ಟಾರೆ ಈ ಒಂದು ಪ್ರಕರಣದ ಸೂಕ್ಷ್ಮ ವಿಚಾರಗಳನ್ನು ನಮ್ಮ ವೀಕ್ಷಕರ ಮುಂದೆ ಇಟ್ಟಿದ್ದೀರಿ. ಜೊತೆಗೆ ಕಾನೂನಾತ್ಮಕವಾಗಿ ಹೇಗೆ ಸಾಗ್ತಾ ಇದೆ ಅನ್ನುವಂಥ ಒಂದು ಪಿಕ್ಚರನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ಅನಂತ ಧನ್ಯವಾದಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್.